Praise the Lord. हालेलुया। Hallelujah. पेतरुस सेवक को देखते हैं हम, ಪೇತ್ರ ಸೇವಕನನ್ನು ನೋಡ್ತೇವೆ. वो यीशु मसीह का पहला चेला है। ಯೇಸು ಸ್ವಾಮಿಯ ಮೊದಲನೇ ಶಿಷ್ಯನಾಗಿದ್ದ. उसके बाद में आने वाला पौलुस को उसने अपने आप को उसके साथ वो मिल लेता है। ಅವನೊಟ್ಟಿಗೆ ಪೌಲ ಸೇವಕನನ್ನ ಸೇರಿಸಿಕೊಳ್ತಾರೆ. ಪೌಲ ಸೇವಕರು ಏನಾದ್ರೂ ಅವ್ರಿಗೆ ಹೇಳುವುದಾಗಿದ್ರೆ ಪೇತ್ರ ಸೇವಕರು ಎಸ್ ನಾ ಅದನ್ನ ಮಾಡ್ತೇನೆ ಎಂಬುದಾಗಿ ಹೇಳ್ತಾರೆ. हालेलुया, हालेलुया, प्रेज़ द लॉर्ड, प्रेज़ द लॉर्ड. यीशु मसीह, अगर हम लोग अपने दिखाने वाला हमारे भाइयों को अगर हम प्यार नहीं करेंगे, ನಮಗೆ ಕಾಣಿಸುವಂತ ಸಹೋದರನ ನಾವು ಪ್ರೀತಿ ಮಾಡದೆ ಹೋದ್ರೆ, नहीं दिखने वाला परमेश्वर को हम कैसे प्यार, ಕಾಣಿಸದೆ ಇರುವಂತ ದೇವರನ್ನು ಯಾವ ರೀತಿಯಾಗಿ ನಾವು ಪ್ರೀತಿ ತೋರಿಸಲಿಕ್ಕೆ ಸಾಧ್ಯ? आमेन, ಆಮೆನ್. हमारे आंखों में हमारे घर में भाई बहन माँ बाप सब लोग हैं. ನಮ್ಮ ಮನೆಯಲ್ಲಿ ಸಹೋದರರು, ಅಣ್ಣ, ತಂದೆ ತಾಯಿಗಳು ನಮ್ಮ ಕಣ್ಮುಂದೆ ಎಲ್ಲರೂ ಇದ್ದಾರೆ. पहला हमारा सेवा हमारा घर से शुरू होता है. ನಮ್ಮ ಸೇವೆ ಮನೆಯಿಂದಲೇ ಪ್ರಾರಂಭವಾಗ್ತದೆ. आमेन, ಆಮೆನ್. वहां से वो पूरा गांव को फैला जाता है. ಅಲ್ಲಿಂದ ಅದು ಎಲ್ಲಾ ಊರುಗಳಿಗೆ ಅದು ಹರಡಿಸಲ್ಪಡ್ತದೆ. आमेन, ಆಮೆನ್. सही है, ಇದು ನಿಜವಾಗಿದೆಯಾ? सही है. हालेलुया, हालेलुया. तो वही यीशु मसीह ने कहा, ಇದೇ ಮಾತನ್ನ ಯೇಸು ಸ್ವಾಮಿ ಹೇಳಿದ್ರು. कलेशिया में प्रभु का सेवक को भी आप आज्ञाकारी बनिए, ಸಭೆಯಲ್ಲಿ ನೀವು ಸೇವಕರಿಗೆ ವಿಧೇಯರಾಗಿರಿ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ರು. हालेलुया, हालेलुया, प्रेज़ द लॉर्ड, प्रेज़ द लॉर्ड. क्योंकि प्रभु का वचन में कहता है, ಯಾಕಂದ್ರೆ ದೇವರ ವಾಕ್ಯದಲ್ಲಿ ಹೇಳ್ತದೆ, जो अगर व्यक्ति बड़ा बनना चाहता है, ಯಾರಾದ್ರೂ ಮನುಷ್ಯನು ದೊಡ್ಡವನಾಗಬೇಕಾದ್ರೆ वो सब लोगों के बीच में सब लोगों का सेवक बने. ಎಲ್ಲರ ಮಧ್ಯದಲ್ಲಿ ಎಲ್ಲರಿಗೂ ಆತನು ಸೇವಕನಾಗಬೇಕು. आमेन, ಆಮೆನ್. ये मेरे लिए भी चुनौती है, ನನಗೋಸ್ಕರವೂ ಕೂಡ ಇದು ಒಂದು ಸವಾಲಾಗಿದೆ. ಸವಾಲಾಗಿದೆ. हालेलुया, हालेलुया. यहाँ पे रहने वाले हम सबको एक चुनौती है. ಇದೆಲ್ಲರಿಗೂ ಕೂಡ ಒಂದು ಸವಾಲಾಗಿರುವಂತದ್ದಾಗಿದೆ. आमेन, ಆಮೆನ್, आमेन, ಆಮೆನ್. हालेलुया. हालेलुया. यीशु मसीह ने कहा, ಯೇಸು ಸ್ವಾಮಿ ಹೇಳಿದ್ರು, दुनिया में जो बड़ा बनना चाहता है ಲೋಕದಲ್ಲಿ ಯಾರಾದ್ರೂ ದೊಡ್ಡವರಾಗಬೇಕಾದ್ರೆ वो राजा की तरह बर्ताव करता है, ಅವನು ರಾಜನ ಹಾಗೆ ತೋರಿಸಿಕೊಳ್ತಾನೆ. लेकिन अगर आप बड़ा बनना है, ನೀವು ದೊಡ್ಡವರಾಗಬೇಕಾದ್ರೆ आप में ऐसा नहीं होना. ಆ ರೀತಿಯಾಗಿ ನಿಮ್ಮಲ್ಲಿ ಆಗಬಾರದು. आप बड़ा बनना है तो सब लोगों का सेवक बनना है. ನೀವು ದೊಡ್ಡವರಾಗಬೇಕಂತಂದ್ರೆ ಎಲ್ಲರಿಗೂ ನೀವು ಸೇವಕರಾಗಬೇಕ್ರಿ. हालेलुया. हालेलुया. 2 हफ्ते से हमने प्रभु का वचन 2 ವಾರದಿಂದ ನಾವು ದೇವರ ವಾಕ್ಯವನ್ನ ಕೇಳಿಸಿಕೊಳ್ತಾ ಇದ್ದೇವೆ. यहाँ पे सब लोगों को समझ में आया, मैं विश्वास. ಎಲ್ಲರಿಗೂ ಅರ್ಥವಾಗಿದೆ ಎಂಬುದಾಗಿ ನಾನು ನಂಬ್ತೇನೆ. यहाँ पे यीशु मसीह के पास कुछ लोग आकर तू एक चमत्कार दिखा बोलते हैं. ಆದ್ರೆ ಯೇಸು ಸ್ವಾಮಿಯ ಹತ್ರ ಬಂದು ನೀವು ಒಂದು ಸೂಚಕ ಕಾರ್ಯವನ್ನ ತೋರಿಸಿ ಎಂಬುದಾಗಿ ಹೇಳ್ತಾರೆ. लेकिन तब यीशु मसीह को उनके पास उनके साथ प्यार से नहीं गुस्से से उनको बात भी करता है, उनको उत्तर भी देता है. ಆ ದಿನ ಯೇಸು ಸ್ವಾಮಿ ಸಿಟ್ಟಿನಿಂದ ಕೆಲವೊಂದು ಮಾತುಗಳನ್ನ ಹೇಳ್ತಾರೆ. क्योंकि वो लोग प्रभु का कामों को देखकर पश्चाताप करके यीशु मसीह ही मसीहा है विश्वास करना. ಯಾಕಂದ್ರೆ ಅವರು ಪಶ್ಚಾತ್ತಾಪ ಪಟ್ಟು ಯೇಸು ಸ್ವಾಮಿಯ ದೇವರು ಎಂಬುದಾಗಿ ಅವರು ಹೇಳಬೇಕಾಗಿತ್ರಿ. लेकिन उन्होंने विश्वास नहीं किया. ಆದ್ರೆ ಅವರು ನಂಬಲಿಲ್ಲ. उसके बदले वो एक हमको चिन्ह दिखाई. ಯಾಕಂದ್ರೆ ಅದರ ಬದಲಾಗಿ ನಮಗೆ ಒಂದು ಗುರುತನ್ನ ತೋರಿಸಿ ಎಂಬುದಾಗಿ ಹೇಳ್ತಾರೆ. हम भी कभी कभी ऐसे ही रहते हैं. ನಾವು ಕೂಡ ಯಾವಾಗಾದ್ರೂ ಹಾಗೆ ಇರ್ತೇವೆ. सही में तू ही भगवान है तो कुछ दिखा. ನಿಜವಾದ ದೇವರು ನೀನೇ ಆಗಿದ್ರೆ ನೀನು ಏನಾದ್ರೂ ನಮಗೆ ತೋರಿಸು. हालेलुया, हालेलुया. लेकिन यीशु मसीह उनको गुस्से से ही चिन्ह चमत्कारों के ಯೇಸು बारे में ಸ್ವಾಮಿ बोलता है. ಸಿಟ್ಟಿನಿಂದ ಸೂಚಕ ಕಾರ್ಯಗಳನ್ನ ಮಾಡ್ತಾರೆ. ಮಾತನ ಸೂಚಕ ಕಾರ್ಯವನ್ನ ಅವರಿಗೆ ತೋರಿಸ್ತಾರೆ. ಸೂಚಕ ಕಾರ್ಯವನ್ನ ಅವರಿಗೆ ತೋರಿಸ್ತಾರೆ. हालेलुया. हालेलुया. देखिए, आपके लिए मैं सूचना दूंगा ನಿಮಗೋಸ್ಕರ ಒಂದು ನಾನು ಸೂಚನೆಯನ್ನ ಕೊಡ್ತೇನೆ. कि मैं ही मसीहा हूँ. ನಾನೇ ಕ್ರಿಸ್ತನು ಎಂಬುದಾಗಿ. क्योंकि जिस तरह योना वो पानी के अंदर जाकर मर के प्रभु का कृपा से जीवंत होके मछली में 3 दिन 3 रात वो जिस तरह था, उसी तरह यहाँ यीशु मसीह भी धरती में जब वो मरेगा
3 दिन 3 रात रहेगा। ಯಾವ ರೀತಿಯಾಗಿ ಯೋನನು ನೀರಿನಲ್ಲಿ ಬಿದ್ದು ಮೀನಿನ ಹೊಟ್ಟೆ ಒಳಗೆ ಹೋಗಿ 3 ದಿನ ಹಗಲು ರಾತ್ರಿ ಇದ್ದನೋ ಹಾಗೆ ನಾನು ಕೂಡ ಭೂಗರ್ಭದಲ್ಲಿ ಇರುವವನಾಗಿದ್ದೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ. ಸ್ವಾಮಿ ಹೇಳ್ತಾ ಇದ್ದಾನೆ, ನಾನು ಯೋನನ ವಿಷಯದಲ್ಲಿ ನಿಮಗೆ ಹೇಳ್ತೇನೆ. ಯೋನ ನೀರಿನಲ್ಲಿ ಮುಳುಗಿದಾಗ, ಸಮುದ್ರದಲ್ಲಿ ಬಿದ್ದಾಗ ಸತ್ತು ಹೋದ. ಆದ್ರೆ ಅವನ ಮೇಲೆ ದೇವರ ಕರುಣೆ ಬಂದು ಆತನನ್ನ ದೇವರು ಎಬ್ಬಿಸಿದಾಗ ಆತನು ಸಮುದ್ರದ ಮೀನಿನಲ್ಲಿ 3 ದಿನ ರಾತ್ರಿ ಅವನು ಹೇಗೆ ಇದ್ದನೋ ಜೀವಂತವಾಗಿ, ಹಾಗೆಯೇ ಭೂಮಿಯಲ್ಲಿ ಯೇಸು ಸ್ವಾಮಿ ಒಂದ್ ವೇಳೆ ಸತ್ರೆ ಅವನು 3 ದಿನ ಹಗಲು ರಾತ್ರಿ ಭೂಮಿಯ ಮಣ್ಣಿನಲ್ಲಿ ಇರ್ತಾನೆ. ಆಮೇಲೆ ಆತನು ಎದ್ದು ಬರುವವನಾಗಿದ್ದಾನೆ. ಯಾವ ರೀತಿ ಯೋನ 3 ದಿನ ಆದ ಮೇಲೆ ಭೂಮಿ ಮೇಲೆ ಮತ್ತೆ ಸಮುದ್ರದಿಂದ ಹೊರಗಡೆ ಬರ್ತಾನೋ ಹಾಗೆ ಯೇಸು ಸ್ವಾಮಿ ಎದ್ದು ಬರ್ತಾನಲ್ಲ, ನಾನು ಎದ್ದು ಬರ್ತೀನಲ್ಲ, ಅವಾಗ ತಿಳ್ಕೊಳ್ರಿ ನಾನೇ ಮೆಸ್ಸಿಯನಾಗಿದ್ದೆ. हालेलुया, हालेलुया, कि मैं ही मसीहा हूँ. ನಾನೇ ಕ್ರಿಸ್ತನು ಎಂಬುದಾಗಿ. लेकिन अभी यीशु मसीह उनसे क्या चाहता था? ಈಗ ಯೇಸು ಸ್ವಾಮಿ ಅವರಿಂದ ಏನ್ ಬಯಸ್ತಾ ಇದ್ರಿ? मैं योना से भी बड़ा हूँ, ನಾನು ಯೋನನಕ್ಕಿಂತಲೂ ಹೆಚ್ಚಿನವನಾಗಿದ್ದೇನೆ, मैं मंदिर से भी बड़ा हूँ, ನಾನು ಆಲಯಕ್ಕಿಂತಲೂ ಹೆಚ್ಚಿನವನಾಗಿದ್ದೇನೆ, मैं सोलोमन राजा से भी बड़ा ನಾನು हूँ. ಸೊಲೊಮೋನನ ರಾಜನಿಗಿಂತಲೂ ಹೆಚ್ಚಿನವನಾಗಿದ್ದೇನೆ. उन लोगों का वाणी सुन के अगर लोग पश्चाताप करते हैं, ಅವರ ಶಬ್ದವನ್ನ ಕೇಳುತ್ತಲೇ ಜನರು ಪಶ್ಚಾತ್ತಾಪ ಪಡ್ತಾರೆ. वहाँ राजा है बोलकर अगर वो डरते हैं, ರಾಜನು ಎಂಬುದಾಗಿ ಅವರು ಭಯ ಪಡ್ತಾರೆ. उनसे बड़ा मैं आपके बीच में हूँ. ಅವರಿಗಿಂತ ಹೆಚ್ಚಿನವನು ನಾನು ನಿಮ್ಮ ಮಧ್ಯದಲ್ಲಿದ್ದೇನೆ. आप सोचिए आपको मेरे साथ किस तरह बर्ताव करना ಆದ್ರೆ चाहिए. ನೀವು ಯೋಚಿಸ್ರಿ, ನೀವು ಯಾವ ರೀತಿಯಾಗಿ ನನ್ನೊಟ್ಟಿಗೆ ನೀವು ಇರಬೇಕು. हालेलुया, ಹಾಲೆಲೂಯಾ, प्रेज़ द लॉर्ड. ಪ್ರೇಸ್ ದ ಲಾರ್ಡ್. यीशु मसीह वहां से चला गया. ಯೇಸು ಸ್ವಾಮಿ ಅಲ್ಲಿಂದ ಹೊರಟು ಹೋಗ್ತಾರೆ. अगर आप थोड़ा पीछे जाकर वचन को पढ़ेंगे, ಮುಂದೆ ಹೋಗಿ ವಾಕ್ಯವನ್ನ ಹಿಂದೆ ಹೋಗಿ ನೀವು ವಾಕ್ಯವನ್ನ ನೋಡುವುದಾಗಿದ್ರೆ बड़े बड़े गांवों को भी यीशु मसीह गुस्से से बात करता ದೊಡ್ಡ है. ದೊಡ್ಡ ಊರುಗಳಿಗೂ ಕೂಡ ದೇವರು ಸಿಟ್ಟಿನಿಂದ ಮಾತನಾಡ್ತಾರೆ. हे कुराजिन, हे बेत्साइद, ಏ ಕುರಾಜಿನ್ ಬೆತ್ಸಾಯಿದೆ, तुम्हारे बीच में मैं इतना चमत्कार किया, ನಿಮ್ಮ ಮಧ್ಯದಲ್ಲಿ ಇಷ್ಟೊಂದು ದೊಡ್ಡ ಕಾರ್ಯಗಳನ್ನ ನಾನು ಮಾಡಿದ್ದೇನೆ, लेकिन आपने मेरे अपना मन नहीं फिराया. ಆದ್ರೆ ನಿಮ್ಮ ಮನಸ್ಸನ್ನ ತಿರುಗಿಸಿಕೊಳ್ಳಿಲ್ಲ, आपका जीवन बदलाव नहीं ನಿಮ್ಮ हुआ. ಜೀವಿತವನ್ನ ನೀವು ಬದಲಾವಣೆ ಮಾಡ್ಲಿಲ್ಲ. अब तो बदलो, ಈಗಾದ್ರೂ ಬದಲಾವಣೆ ಆಗ್ರಿ. नहीं तो आप समुद्र के किनारे पर ही है. ಯಾಕಂದ್ರೆ ನೀವು ಸಮುದ್ರದ ಪಕ್ಕದಲ್ಲಿಯೇ ಇದ್ದೀರಿ. पानी आपको पूरा नीचे लेके जाएगा. ನೀರು ನಿಮ್ಮನ್ನ ಕೆಳಗಡೆ ಒಯ್ತದೆ. कौन सा गांव? ಯಾವ ಊರು? खुराजिन, बेत्साइद. ಕುರಾಜಿನ್ ಬೆತ್ಸಾಯಿದ್. हालेलुया. ಹಾಲೆಲೂಯಾ. आप जाकर इस्राएल को जाकर देखिए, ಇಸ್ರಾಯೇಲಕ್ಕೆ ಹೋಗಿ ನೀವು ನೋಡ್ರಿ. खुराजिन और बेत्साइद पानी में डूब गया है. ಕುರಾಜಿನ್ ಬೆತ್ಸಾಯಿದ್ ಅದು ನೀರಿನಲ್ಲಿ ಮುಳುಗಿ ಹೋಗಿದೆ. हालेलुया, ಹಾಲೆಲೂಯಾ, हालेलुया, ಹಾಲೆಲೂಯಾ, प्रेज़ द लॉर्ड. ಪ್ರೇಸ್ ದ ಲಾರ್ಡ್. योना के जमाने में वो लोग राजाए पश्चाताप की. ಯೋನನ ಕಾಲದಲ್ಲಿ ರಾಜರು ಕೂಡ ಪಶ್ಚಾತ್ತಾಪ ಪಟ್ಟರು. सोलोमन राजा के समय में सब लोग उसके पास झुक कर आ गए. ಸೊಲೊಮೋನನ ರಾಜನ ಮುಂದೆ ಎಲ್ಲರೂ ಕೂಡ ಸಾಷ್ಟಾಂಗ ಬೆರಗಿದ್ರಿ, तग्गिसिಕೊಂಡು ಬಂದ್ರು. ತಗ್ಗಿಸಿಕೊಂಡು ಬಂದ್ರು. और मंदिर में तो सब छोटे से लेकर बड़ों तक सब झुक कर ही जाते थे, क्योंकि वहाँ पे भगवान है. ಯಾಕಂದ್ರೆ ದೇವರ ಆಲಯದಲ್ಲಿ ಎಲ್ಲರೂ ಒಳಗಡೆ ಹೋಗುವಾಗ ತಲೆ ಬಾಗಿಸಿಕೊಂಡು ಹೋಗ್ತಾ ಇದ್ರು, ಯಾಕಂದ್ರೆ ಆ ಸ್ಥಳದಲ್ಲಿ ದೇವರಿದ್ದಾನೆ. हालेलुया. ಹಾಲೆಲೂಯಾ. इसके लिए यीशु मसीह ने कहा, ಅದಕ್ಕಾಗಿ ಯೇಸು ಸ್ವಾಮಿ ಹೇಳಿದ್ರು, आपके बीच में मंदिर से भी बड़ा है. ನಿಮ್ಮ ಮಧ್ಯದಲ್ಲಿ ಆಲಯಕ್ಕಿಂತಲೂ ಹೆಚ್ಚಿನವನಿದ್ದಾನೆ. आपके सामने जो आपके साथ बात कर रहा है वो मंदिर से भी बड़ा है. ನಿಮ್ಮ ಮುಂದೆ ಮಾತನಾಡುವವನು ದೇವರ ಆಲಯಕ್ಕಿಂತಲೂ ಹೆಚ್ಚಿನವನಿದ್ದಾನೆ. हालेलुया. ಹಾಲೆಲೂಯಾ. सुनाई दे रहा है. ಕೇಳಿಸಿಕೊಳ್ತಾ ಇದ್ದೀರೋ? आमेन. ಆಮೆನ್. देखिए आज का वचन हम देखेंगे. ಈ ದಿನದ ವಾಕ್ಯವನ್ನ ನೋಡಿಕೊಳ್ಳೋಣ. यहाँ पे 2 चीजों के बारे में हम ಎರಡು देखते हैं. ಸಂಗತಿಗಳ ಕುರಿತು ನಾವು ನೋಡಿಕೊಳ್ಳೋಣ. Blessed is he who no doubt or stumbled at the words or the teachings of Jesus. यहाँ पे हम क्या देखते गए ಇಲ್ಲಿ आज के ಏನನ್ನ दिन? ನೋಡಿಕೊಳ್ತೇವಂದ್ರೆ प्रभु का वचन को सुनकर ದೇವರ ವಾಕ್ಯವನ್ನ ಕೇಳಿಸಿಕೊಂಡು उसके ऊपर शक खाना वहाँ भली बात नहीं है. ಅದರ ಮೇಲೆ ಸಂಶಯನ ಪಡುವುದು ಅದು ದೊಡ್ಡ ಮಾತಿಲ್ಲ, ಅದು ತಪ್ಪಾಗಿದೆ. ತಪ್ಪಾಗಿದೆ. हालेलुया. हालेलूया. और यीशु मसीह अगर आपको कुछ कहा तो वो आपके बीच में है, यह विश्वास नहीं करना भी गलत बात है. ಯೇಸು ಸ್ವಾಮಿ ನಿಮ್ಮ ಮಧ್ಯದಲ್ಲಿ ಇದ್ರು ಕೂಡ ಯೇಸು ಸ್ವಾಮಿ ನಿಮ್ ಮಧ್ಯದಲ್ಲಿ ಇದ್ಕೊಂಡು ನಾನು ಇಲ್ಲಿ ಇದ್ದೇನೆ, ನಿಮ್ ಜೀವಿತದಲ್ಲಿ ಅದ್ಭುತ ಮಾಡ್ತೇನೆ ಎಂಬುದಾಗಿ ಹೇಳುವಾಗ
ನೀನು ಆತನು ಅಲ್ಲಿ ಇದ್ದಾನೆ ಅಂತೇಳಿ ನಂಬದೇ ಹೋದ್ರೆ ಅದು ಕೂಡ ಸರಿಯಾದದ್ದು ಅಲ್ಲ ಎಂಬುದಾಗಿ ಈ ದಿನದ ಸಂದೇಶವಾಗಿದೆ. हालेलुया। हालेलुया। कितने लोग विश्वास करते हैं ಎಷ್ಟು यीशु ಜನ मसीह ನಂಬ್ತೀರೋ? हमारे बीच में है? ಎಷ್ಟು ಜನರು ನಂಬ್ತೀರಿ ಯೇಸು ಸ್ವಾಮಿ ನಮ್ಮ ಮಧ್ಯದಲ್ಲಿ ಇದ್ದಾರೆ ಎಂಬುದಾಗಿ? कितने लोग विश्वास करते हैं वही हमारे पापों के लिए मरे हैं? ಎಷ್ಟು ಜನರು ನಂಬ್ತೀರಿ ಆತನೇ ನಮ್ಮ ಪಾಪಕ್ಕೋಸ್ಕರ ತೀರಿ ಹೋಗಿದ್ದಾನೆ ಎಂಬುದಾಗಿ? और कितने लोग विश्वास करते हैं वो हमारे लिए गाड़े गए, तीसरे दिन मुर्दों में से जी उठे? ಎಷ್ಟು ಜನರು ನಂಬ್ತೀರಿ ನಮಗೋಸ್ಕರ ಆತನು ಉಣಲ್ಪಟ್ಟಿದ್ದಾನೆ ಉಣಲ್ಪಟ್ಟಿದ್ದಾನೆ ಎಂಬುದಾಗಿ ಮತ್ತು ಸತ್ತವರೊಳಗಿಂದ ಎದ್ದಿದ್ದಾನೆ? हालेलुया। हालेलुया। कितने लोग विश्वास करते हैं? ಎಷ್ಟು ಜನ ನಂಬ್ತೀರಿ? आप जहाँ कहीं भी रहिए ನೀವು ಎಲ್ಲೇ ಇದ್ರೂ ಕೂಡ आपका विश्वास यही होना चाहिए। ಇದೇ ಒಂದು ನಂಬಿಕೆ ನಿಮ್ಮದಾಗಿರ್ಬೇಕ್ರಿ। आमेन ಆಮೆನ್। हालेलुया। हालेलुया। हमारा विश्वास यही होना है। ನಮ್ಮ ನಂಬಿಕೆ ಇದೇ ಆಗಿರ್ಬೇಕು। मेरे पापों के लिए मरा हुआ ನನ್ನ यीशु। ಪಾಪಕ್ಕೋಸ್ಕರ ಸತ್ತಿರುವವನು ಯೇಸು ಸ್ವಾಮಿ। हालेलुया। हालेलुया। मेरा आशा जगाने के लिए वो तीसरे दिन मुर्दों में से ನನ್ನ जी उठा। ಆಸೆಯನ್ನ ಹುಟ್ಟಿಸುವುದಕ್ಕಾಗಿ ಆತನು ಮೂರನೇ ದಿನದಲ್ಲಿ ಎದ್ದು ಬಂದಿದ್ದಾನೆ। हालेलुया। हालेलुया। प्रेज़ द लॉर्ड। ಪ್ರೇಸ್ ದ ಲಾರ್ಡ್। आमेन। ಆಮೆನ್। वह जिंदा है, ಆತನು ಜೀವಂತವಾಗಿದ್ದಾನೆ। वो हमारे बीच में उपस्थित है। ಆತನು ನಮ್ಮ ಮಧ್ಯದಲ್ಲಿದ್ದಾನೆ। हम आखिरी दौर में जी रहे हैं। ನಾವು ಕೊನೆಯ ಕ್ಷಣದಲ್ಲಿ ನಾವು ಓಡ್ತಾ ಇದ್ದೇವೆ, ಜೀವಿಸ್ತಾ ಇದ್ದೇವೆ। आखिरी दौर में हम जी रहे हैं। ನಾವು ಕೊನೆಯ ಕ್ಷಣದಲ್ಲಿ ಜೀವಿಸ್ತಾ ಇದ್ದೇವೆ। निशानियां क्या है? ಆ ಗುರಿ ಏನಾಗಿದೆ? ಗುರುತುಗಳು ಏನಾಗಿವೆ? इस्राएल में जब 2000 बरस पहले वहां पे जो मंदिर था 2000 ವರ್ಷಗಳ ಹಿಂದೆ ಒಂದು ದೇವರ ಇಸ್ರಾಯೇಲ್ದಲ್ಲಿ ದೇವರ ಆಲಯವಿತ್ತು। और उस मंदिर को जाने के लिए एक जो रास्ता था ದೇವರ ಆಲಯಕ್ಕೆ ಹೋಗುವಂತ ಒಂದು ದಾರಿ वो अभी आर्कियोलॉजिस्ट को यानी कि पृथ्वी का संशोधन करने वालों को वो रास्ता मिल गया है। ಒಂದು ಭೂಮಿಯ ಮೇಲೆ ಇರುವಂತ ಭೂ ಸಂಶೋಧನೆ ಮಾಡುವವರಿಗೆ ಆ ಒಂದು ದಾರಿ ಸಿಕ್ಕಿದೆ ರೀ। हालेलुया। हालेलुया। हेरोद के जमाने में कहाँ पे मंदिर था और वो मंदिर को जाने के लिए जो रास्ता था वह उनको मिल गया। ಹೆರೋದನ ಕಾಲದಲ್ಲಿ ಯಾವ ಮಂದಿರವಿತ್ತು ಆ ಮಂದಿರಕ್ಕೆ ಹೋಗುವಂತ ದಾರಿ ಎಲ್ಲಿತ್ತು ಎಂಬುದಾಗಿ ಆ ದಾರಿ ಸಿಕ್ಕಿದೆ। हालेलुया। वो उसको अभी चालू भी उन्होंने किया है। ಅದು ಪ್ರಾರಂಭವೂ ಕೂಡ ಮಾಡಿದ್ದಾರೆ। आमेन। ಆಮೆನ್। इस्राएल में कुछ यहूदी है, ಇಸ್ರಾಯೇಲ್ದಲ್ಲಿ ಯಹೂದ್ಯರಿದ್ದಾರೆ, उनका एक ही आशा है, ಅವ್ರದ್ದು ಒಂದೇ ಆಸೆ ಇದೆ ರೀ, हमारे देश में हमको एक मंदिर होना। ನಮ್ಮ ದೇಶದಲ್ಲಿ ಒಂದು ಆಲಯವಿರಬೇಕು। वहाँ मंदिर में पृथ्वी और आकाश को निर्माण किया हुआ परमेश्वर बसा रहे। ಆ ಭೂಮಿ ಆಕಾಶವನ್ನ ಸೃಷ್ಟಿ ಮಾಡಿರುವಂತ ದೇವರನ್ನ ನಾವು ಅಲ್ಲಿ ದೇವರು ವಾಸವಾಗಿರಬೇಕು, ಅಲ್ಲಿ ದೇವರು ವಾಸವಾಗಿರಬೇಕು। हालेलुया। हालेलुया। देखिए सब चीजें मिल रहे हैं। ಎಲ್ಲಾ ಸಂಗತಿಗಳು ಸಿಗ್ತಾ ಇವೆ। 2000 बरस पहले मंदिर था वो सही है। 2000 ವರ್ಷಗಳ ಹಿಂದೆ ಆಲಯವಿತ್ತು, ಅದು ನಿಜವಾಗಿದೆ ರೀ। 2000 बरस पहले यीशु मसीह आया था वो भी सही है। 2000 ವರ್ಷಗಳ ಹಿಂದೆ ಯೇಸು ಸ್ವಾಮಿ ಬಂದಿದ್ರು, ಅದು ಹೌದು ನಿಜವಾಗಿದೆ। आमेन। ಆಮೆನ್। अभी उन लोगों का आशा क्या है? मंदिर बांधने का है। ಅವ್ರದ್ದು ಆಸೆ ಏನಾಗಿದೆ ಅಂತಂದ್ರೆ ದೇವರ ಆಲಯವನ್ನು ಕಟ್ಟಬೇಕು। और यीशु मसीह ने भी मत्ती का 24 आयत में कहा है, ಮತ್ತಾಯನು ಬರೆದ ಸುವಾರ್ತೆ 24 ಅಧ್ಯಾಯದಲ್ಲಿ ಹೇಳಲ್ಪಟ್ಟಿರುವ ಹಾಗೆ, नाश करने वाला वस्तु जब मंदिर के अंदर जब बैठेगा, ನಾಶ ಮಾಡುವಂತವನು ದೇವರ ಆಲಯದಲ್ಲಿ ಕುಳಿತುಕೊಳ್ತಾನೆ। हालेलुया। हालेलुया। नाश करने वाला व्यक्ति ನಾಶನ ಮಾಡುವಂತ ವ್ಯಕ್ತಿ मंदिर के अंदर ही अपना ऑफिस करेगा, ಆಲಯದಲ್ಲಿಯೇ ತನ್ನ ಒಂದು ಆಫೀಸ್ ಆಗಿ ಮಾಡಿಕೊಳ್ತಾನೆ। तब तुम लोग समझ लेना ಅವಾಗ ನೀವು ಅರ್ಥ ಮಾಡಿಕೊಡ್ರಿ, ये आखिरी दिन है। ಇದು ಕೊನೆಯ ದಿನವಾಗಿದೆ। तब आप लोगों को समझ लेना है ಅವಾಗ ನೀವು ಅರ್ಥ ಮಾಡಿಕೊಳ್ಬೇಕಾಗಿದೆ, नया युग का प्रारंभ होने वाला है। ಹೊಸ ಯುಗದ ಪ್ರಾರಂಭವಾಗ್ಲಿಕ್ಕಿದೆ। सनातन धर्म स्थापना होने वाला है। ಸನಾತನದ ಧರ್ಮ ಒಂದು ಸ್ಥಾಪನೆ ಆಗ್ಲಿಕ್ಕಿದೆ। सनातन धर्म का लीडर कोई और नहीं, हमारा यीशु मसीह। ಸನಾತನ ಧರ್ಮದ ಒಂದು ಲೀಡರ್ ಬೇರೆ ಯಾರು ಅಲ್ಲ, ಆತನು ಯೇಸು ಕ್ರಿಸ್ತನಾಗಿದ್ದಾನೆ। हालेलुया। 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 प्रेज़ द लॉर्ड। प्रेज़ द लॉर्ड। उसके राज्य में आपको सिंह भी कुछ नहीं करेगा। ಆತನ ರಾಜ್ಯದಲ್ಲಿ ಸಿಂಹವು ಕೂಡ ನಿಮಗೆ ಏನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ। आप गली में जा रहे हैं, सिंह भी वहाँ पे जा रहा है, ನೀವು ಗಲ್ಲಿಯಲ್ಲಿ ಹೋಗುವ ಸಿಂಹವು ಕೂಡ ಆ ಸ್ಥಳದಿಂದ ಹೋಗ್ತಾ ಇದೆ, और चुपचाप चले जाएगा, ಅದು ಸುಮ್ಮನೆ ಹೊರಟು ಹೋಗ್ತದೆ। क्योंकि उसको सुनाया गया है ಯಾಕೆಂದ್ರೆ ಅದಕ್ಕೆ ಹೇಳಿಸಲ್ಪಟ್ಟಿದೆ, पृथ्वी पर मंत्री अभी कोई और नहीं, यीशु मसीह है। ಭೂಮಿಯ ಮೇಲೆ ಮಂತ್ರಿ ಯಾರು ಅಲ್ಲ, ಯೇಸು ಕ್ರಿಸ್ತನಾಗಿದ್ದಾನೆ। हालेलुया। हालेलुया। प्रेज़ द लॉर्ड। प्रेज़ द लॉर्ड। आमेन। आमेन। सोचिए कितना अच्छे दिनों का
आशा प्रभु ने अपने लोगों के लिए रखा ನೋಡಿ है। ಯೋಚನೆ ಮಾಡಿ ದೇವರು ಎಷ್ಟು ಒಳ್ಳೆ ಒಂದು ಸಂಗತಿಗಳನ್ನ ಮನುಷ್ಯರಿಗೋಸ್ಕರ ಇಟ್ಟಿದ್ದಾನೆ. ಎಂತ ಸುದಿನಗಳನ್ನ ಯಾವ ಭಕ್ತನು ಅದನ್ನ ನಿರೀಕ್ಷಿಸ್ತಾ ಇದ್ದಾನೋ ಅಂತವರಿಗಾಗಿ ಅದನ್ನ ಆತನ ಇಟ್ಟಿದ್ದಾನೆ ಆಮೆನ್, ನೋಡ್ರಿ. ಆಮೆನ್, ಆಮೆನ್. हालेलुया। Hallelujah. थोड़े लोग समझ रहे हैं, ಸ್ವಲ್ಪ ಜನರು ಅರ್ಥ ಮಾಡಿಕೊಳ್ತಾ ಇದ್ದೀರಿ, थोड़े लोग नहीं समझ रहे ಸ್ವಲ್ಪ हैं। ಜನರು ಅರ್ಥ ಮಾಡಿಕೊಳ್ತಾ ಇಲ್ಲ. आमेन। ಆಮೆನ್. बाइबल पढ़िए, ಸತ್ಯವೇದವನ್ನ ಓದ್ರಿ, बाइबल लेके आइए ಸತ್ಯವೇದವನ್ನ ತೆಗೆದುಕೊಂಡು ಬನ್ರಿ, और बाइबल को घर में बार बार पढ़िए ಸತ್ಯವೇದವನ್ನ ಮನೆಯಲ್ಲಿ ಪದೇ ಪದೇ ಓದ್ರಿ. और आने वाले दिनों में आपके लिए वो बहुत ही बड़ा मददगार बने। ಯಾಕೆಂದ್ರೆ ಬರುವಂತ ದಿನಗಳಲ್ಲಿ ನಿಮಗೆ ಬಹಳ ಸಹಾಯಕವಾಗಿರ್ತದೆ. कितने लोग विश्वास करते हैं यहाँ मेरा दिया है, ಎಷ್ಟು ಜನರು ನಂಬ್ತೀರಿ ಇದೇ ನನಗೆ ಒಂದು ಬೆಳಕಾಗಿದೆ, ದೀಪವಾಗಿದೆ. ದೀಪವಾಗಿದೆ ಎಂಬುದಾಗಿ. हालेलुया। ಹಾಲೆಲೂಯಾ. जब मेरा पैर रास्ते पर चलता है तो ये भी मेरे को दिया है। ಯಾಕೆಂದ್ರೆ ನನ್ನ ಕಾಲುಗಳು ರಸ್ತೆಯಲ್ಲಿ ಹೋಗುವಾಗ ಇದೇ ನಮಗೆ ದೀಪವಾಗಿರ್ತದೆ. हालेलुया। ಹಾಲೆಲೂಯಾ. प्रेज़ द लॉर्ड। ಪ್ರೇಸ್ ದ ಲಾರ್ಡ್. यहाँ पे कितने लोग अपना मोटरसाइकिल में बिना लाइट के रात को गाड़ी लेके ಎಷ್ಟು घूमते हैं? ಜನರು ನಿಮ್ಮ ಒಂದು ಗಾಡಿಯನ್ನ ಲೈಟ್ ಹಚ್ಚದೆ ಹಾಗೆ ನಡೆಸ್ತೀರಿ ರಾತ್ರಿಯ ಸಮಯದಲ್ಲಿ? कितने लोग चलाते हैं? ಎಷ್ಟು ಜನರು ನಡೆಸ್ತೀರಿ? कोई ಯಾರಾದ್ರೂ ಇದ್ದೀರಾ? कोई है यहाँ पे? ಯಾರಾದ್ರೂ ಇದ್ದೀರಾ? अगर हम इसको प्यार नहीं करेंगे, ಇದನ್ನ ನಾವು ಪ್ರೀತಿ ಮಾಡದೆ ಹೋದ್ರೆ, इसको जानेंगे नहीं, ಇದನ್ನ ಅರ್ಥ ಮಾಡಿಕೊಳ್ಳದೆ ಹೋದ್ರೆ, ये मेरे लिए क्या कहता है ಇದು समझते नहीं है। ನನಗೋಸ್ಕರ ಏನನ್ನ ಹೇಳ್ತದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳದೆ ಹೋದ್ರೆ, रात को मोटरसाइकिल पे तो जा रहे हैं लेकिन बिना लाइट के जा रहे हैं। ಆದ್ರೆ ನೀವು ಒಂದು ಗಾಡಿಯ ಮೇಲೆ ರಾತ್ರಿಯ ಸಮಯದಲ್ಲಿ ಹೋಗ್ತಾ ಇದ್ರಿ, ಅದ್ರ ಲೈಟ್ ಇಲ್ಲದೆ ನೀವು ಹೋಗ್ತಾ ಇದ್ದೀರಿ. हालेलुया। ಹಾಲೆಲೂಯಾ. घाट आएगा, ಅರಣ್ಯ ಬರ್ತದೆ, घाट प्रपात बರ್ತದೆ, ಪ್ರಭಾತ ಬರ್ತದೆ. लाइट नहीं है तो कब आप गिरेंगे पता नहीं है। ಲೈಟ್ ಇಲ್ಲದೆ ಹೋದ್ರೆ ಯಾವಾಗ ಆ ಸ್ಥಳದಲ್ಲಿ ನೀವು ಬೀಳ್ತೀರಿ ಗೊತ್ತಿಲ್ಲ. हालेलुया। ಹಾಲೆಲೂಯಾ. प्रेज़ द लॉर्ड। ಪ್ರೇಸ್ ದ ಲಾರ್ಡ್. यही मेरा पाव की ज्योति है वचन ಇದೇ कहता है। ನನಗೆ ಒಂದು ಕಾಲಿಗೆ ದೀಪವಾಗಿದೆ ಎಂಬುದಾಗಿ ವಾಕ್ಯ ಹೇಳ್ತದೆ. आमेन। ಆಮೆನ್, आमेन। ಆಮೆನ್. हालेलुया। ಹಾಲೆಲೂಯಾ. यीशु मसीह ने यहाँ चीजों को हमको ಯೇಸು ಸ್ವಾಮಿ ಈ ಸಂಗತಿಗಳನ್ನ ಹೇಳ್ತಾರೆ. 24 का आयत में ಮತ್ತ 24ನೇ ಅಧ್ಯಾಯದಲ್ಲಿ यीशु मसीह ने कहा ಯೇಸು ಸ್ವಾಮಿ ಹೇಳಿದ್ರು, उस मंदिर में नाश करने वाला व्यक्ति ಆ बैठेगा, ಆಲಯದಲ್ಲಿ ನಾಶನ ಮಾಡುವಂತ ಮನುಷ್ಯನು ಕುಳಿತುಕೊಳ್ತಾನೆ, क्रिस्त विरोधी ಕ್ರಿಸ್ತ बैठेगा, ವಿರೋಧಿಯು ಕುಳಿತುಕೊಳ್ತಾನೆ, एंटी मेसाया बैठेगा, ಕ್ರಿ- ಕ್ರಿ- एंटी मेसाया ಅಂತ ಆಂಟಿ ಮೆಸ್ಸಾಯ ಕುಳಿತುಕೊಳ್ತಾನೆ, एंटी क्राइस्ट बैठेगा। ಕ್ರಿಸ್ತ ವಿರೋಧಿ ಕುಳಿತುಕೊಳ್ತಾನೆ. हालेलुया। ಹಾಲೆಲೂಯಾ. लेकिन यीशु मसीह के जमाने में जो मंदिर था, ಯೇಸು ಸ್ವಾಮಿಯ ಕಾಲದಲ್ಲಿ ಆಲಯ ಇದ್ದಾಗ, लेकिन उसके बाद वहां पे थोड़ा 40 बरस के बाद वो मंदिर पर गिर गया। 40 ವರ್ಷ ಆದ ಮೇಲೆ ಅದು ಆಲಯ ಬೀಳಲ್ಪಡ್ತದೆ. आज तक वहां पे मंदिर नहीं है। ಇಲ್ಲಿಯವರೆಗೂ ಅಲ್ಲಿ ಆಲಯವಿಲ್ಲ. हालेलुया। ಹಾಲೆಲೂಯಾ. लेकिन यीशु मसीह ने कहा भविष्य में, ಆದ್ರೆ ಯೇಸು ಸ್ವಾಮಿ ಹೇಳ್ತಾರೆ, भविष्य में एक प्रभु का मंदिर में एक नाशन व्यक्ति बैठेगा। ಬರುವಂತ ದಿನಗಳಲ್ಲಿ ಒಬ್ಬ ನಾಶನದ ಮನುಷ್ಯನು ಅಲ್ಲಿ ಕುಳಿತುಕೊಳ್ತಾನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ. तो किस मंदिर के बारे में यीशु मसीह कहा? ಯಾವ ಆಲಯದ ಕುರಿತು ಯೇಸು ಸ್ವಾಮಿ ಹೇಳ್ತಾರೆ? यीशु मसीह को 2000 बरस तक इस दुनिया में क्या क्या होने वाला है सब पता था। 2000 ವರ್ಷಗಳ ಹಿಂದೆ ಏನೆಲ್ಲ ಮುಂದೆ ಆಗ್ಲಿಕ್ಕಿದೆಯೋ ಯೇಸು ಸ್ವಾಮಿ ಎಲ್ಲ ಸಂಗತಿಗಳನ್ನ ಹೇಳ್ತಾರೆ. ಯೇಸು ಸ್ವಾಮಿ ಇದ್ದಂತ ಕಾಲಿನಿಂದಲೂ ಈ 2000 ವರ್ಷದವರೆಗೆ ಏನೆಲ್ಲ ನಡೀತೋ ಅದೆಲ್ಲ ನನ್ನ ಯೇಸುವಿಗೆ ಗೊತ್ತಿತ್ತು। हालेलुया। ಹಾಲೆಲೂಯಾ. भविष्य में रहने वाला मंदिर के बारे में उसने बताया। ಬರುವಂತ ದಿನಗಳ ಒಂದು ಆಲಯದ ಕುರಿತು ಯೇಸು ಸ್ವಾಮಿ ಹೇಳ್ತಾರೆ. हालेलुया। ಹಾಲೆಲೂಯಾ. आज इजराइल में जहाँ कहीं भी जाएंगे ಇಸ್ರಾಯೇಲ್ನಲ್ಲಿ ಎಲ್ಲಿಯೂ ಕೂಡ ಹೋದ್ರು ಕೂಡ वहाँ पे उन लोगों का आशा एक ही है, मंदिर बनना। ಅವರ ಆಸೆ ಒಂದೇ ಇದೆ, ಒಂದು ದೇವರ ಆಲಯವನ್ನ ಕಟ್ಟಬೇಕು. हालेलुया। ಹಾಲೆಲೂಯಾ. जब ये चिन्ह आप लोग सुनेंगे, ಈ ಒಂದು ಗುರುತನ್ನ ನೀವು ಕೇಳಿಸಿಕೊಳ್ತೀರಿ, देखोगे, ನೋಡ್ತೀರಿ, आप खुश हो जाइए। ನೀವು ಸಂತೋಷಗೊಳ್ರಿ. आप प्रभु का मिलने का दिन बहुत नजदीक आ गया। ದೇವರನ್ನ ಭೇಟಿ ಕೊಡುವಂತ ದಿನವು ಬಹಳ ಹತ್ತಿರವಾಗಿದೆ. हालेलुया। ಹಾಲೆಲೂಯಾ. Praise the Lord। ಪ್ರೇಸ್ ದ ಲಾರ್ಡ್. Amen। ಆಮೆನ್. Hallelujah। ಹಾಲೆಲೂಯಾ. Praise the Lord। ಪ್ರೇಸ್ ದ ಲಾರ್ಡ್. Hallelujah। ಹಾಲೆಲೂಯಾ. Praise the Lord। ಪ್ರೇಸ್ ದ ಲಾರ್ಡ್. Amen। ಆಮೆನ್. हमारे घर में कोई बड़े आने वाले हैं, ನಮ್ಮ ಮನೆಯಲ್ಲಿ ಯಾರಾದ್ರೂ ದೊಡ್ಡವರು ಬರುವಾಗ अगर वो अचानक आ गए तो ಅವರು ಹಾಗೆ ಆಕಸ್ಮಿಕವಾಗಿ ಬರುವುದಾಗಿದ್ರೆ, सुबह 8 बजे आ गया तो ಬೆಳಗಿನ ಜಾವ 8 ಗಂಟೆಗೆ ಅವ್ರು ಬಂದ್ರೆ
और हम लोग हमारे बिस्तर में भिन्नोस राजा की तरह सोए हैं तो ನಾವು ನಮ್ಮ ಹಾಸಿಗೆಯಲ್ಲಿ ಒಂದು ರಾಜನ ಹಾಗೆ ಮಲಗಿರುವುದಾಗಿದ್ರೆ, शर्ट नहीं है बनियान पे सोए हैं तो ಅಂಗಿ ಇಲ್ಲ, ಒಂದು ಬನೆನಿನ ಮೇಲೆ ನಾವು ಮಲ್ಕೊಂಡಿದ್ದೇವೆ, आपको एक बेल का आवाज आता है, ಒಂದು ಬೆಲ್ಲಿನ ಶಬ್ದ ನಿಮಗೆ ಬರ್ತದೆ, ये दूध वाला होगा बोल के आप दरवाजा ಹಾಲಿನವನೇ खोलेंगे। ಇರಬಹುದು ಎಂಬುದಾಗಿ ನೀವು ಬಾಗಿಲನ್ನ ತೆರಿತೀರಿ. आपके जीवन में सबसे बड़ा व्यक्ति अगर आपके ನಿಮ್ಮ सामने खड़ा ಜೀವನದಲ್ಲಿ होगा ಯಾರಾದ್ರೂ तो ದೊಡ್ಡ ಮನುಷ್ಯನು ನಿಮ್ಮ ಮುಂದೆ ನಿಂತುಕೊಳ್ಳುವುದಾಗಿದ್ರೆ, हालेलुया, ಹಾಲೆಲೂಯಾ, आप क्या करेंगे? ನೀವು ಏನ್ ಮಾಡ್ತೀರಾ? जल्द से भाग जाएंगे अपने आप को रेडी ಬಹು करने के ಬೇಗನೆ लिए। ನೀವು ಓಡಿ ಹೋಗಿ ನಿಮ್ಮನ್ನ ನೀವು ಸಿದ್ಧಗೊಳಿಸಿಕೊಳ್ತೀರಿ. हालेलुया, ಹಾಲೆಲೂಯಾ, प्रेज़ द लॉर्ड। सही है ना? ಇದು ನಿಜವಾಗಿದೆ ಅಲ್ಲ? सही है ना? हमारा यीशु मसीह आने का समय नजदीक हो गया, ಯಾಕಂದ್ರೆ ನಮ್ಮ ಯೇಸು ಸ್ವಾಮಿ ಬರುವಂತ ಕಾಲವು ಸಮೀಪವಾಗಿದೆ. तो हमको अभी ही तैयार होना बहुत ನಾವು जरूरी है। ಈಗಲೇ ಸಿದ್ಧರಾಗಬೇಕು. वो बहुत स्पीड है हमारा प्रभु, ಆತನು ಬಹಳ ಸ್ಪೀಡ್ ಆಗಿದ್ದಾನೆ. उसका जहाज बहुत स्पीड है, ಆತನ ಒಂದು विमान ವಿಮಾನ ಬಹಳ ವೇಗವಾಗಿದೆ. हालेलुया, ಹಾಲೆಲೂಯಾ, प्रेज़ द लॉर्ड। ಪ್ರೈಸ್ ದಿ ಲಾರ್ಡ್. आंख बंद करके ऐसा खोलने का टाइम भी बहुत लेट हो गया। ಈ ಕಣ್ಣನ್ನ ಮುಚ್ಚಿ ತೆರೆಯುವುದು ಕೂಡ ಬಹಳ ಸಮಯವಾಗ್ತದೆ ರೀ. हाँ बाल लेट आयितु, उससे भी जल्दी ಅದಕ್ಕಿಂತಲೂ ವೇಗ हम लोग स्वर्ग में रहेंगे। ಅಷ್ಟು ಬಹು ಬೇಗನೆ ನಾವು ಸ್ವರ್ಗದಲ್ಲಿ ಇರ್ತೇವೆ. कितने लोग समझ रहे हैं? ಎಷ್ಟು ಜನ ಅರ್ಥ ಮಾಡಿಕೊಳ್ತಾ ಇದ್ದೀರಿ? तो तैयारी जरूरी है, ಸಿದ್ಧರಾಗುವುದು ಬಹಳ ಅವಶ್ಯಕರವಾಗಿದೆ. मुझे भी जरूरी है। ನನಗೂ ಕೂಡ ಅವಶ್ಯಕತೆ ಉಳ್ಳದಾಗಿದೆ. प्रभु हम सबका भला करे। ದೇವರು ನಮ್ಮೆಲ್ಲರನ್ನ ಆಶೀರ್ವದಿಸ್ಲಿ. हालेलुया। ಹಾಲೆಲೂಯಾ. देखिए यहाँ पे वचन क्या कहता है। ಇಲ್ಲಿ ವಾಕ್ಯ ಏನಂತ ಹೇಳ್ತದೆ ನೋಡ್ರಿ. मत्ती का सुसमाचार 11वां आयत 2 से 5वां 6वां वचन तक। ಮತ್ತಾಯನು ಬರೆದ ಸುವಾರ್ತೆ 11ನೇ ಅಧ್ಯಾಯ 2ರಿಂದ 6ನೇ ವಾಕ್ಯದವರೆಗೆ. ಯೋಹಾನನು ಕ್ರಿಸ್ತನ ಕಾರ್ಯಗಳ ಸುದ್ದಿಯನ್ನು ಸೆರೆಮನೆಯಲ್ಲಿ ಕೇಳಿ ಆತನ ಬಳಿಗೆ ಶಿಷ್ಯರನ್ನು ಕಳುಹಿಸಿ, ಬರಬೇಕಾದವನು ನೀನೋ, ನಾವು ಬೇರೊಬ್ಬನ ದಾರಿಯನ್ನು ನೋಡಬೇಕೋ ಎಂದು ಕೇಳಿಸಿದನು. ಆತನು ಅವರಿಗೆ ಪ್ರತ್ಯುತ್ತರವಾಗಿ, ಕುರುಡರಿಗೆ ಕಣ್ಣು ಬರುತ್ತವೆ, ಕುಂಟರಿಗೆ ಕಾಲು ಬರುತ್ತವೆ, ಕುಷ್ಠರೋಗಿಗಳು ಶುದ್ಧರಾಗುತ್ತಾರೆ, ಕಿವುಡರಿಗೆ ಕಿವಿ ಬರುತ್ತವೆ, ಸತ್ತವರು ಜೀವವನ್ನು ಹೊಂದುತ್ತಾರೆ, ಬಡವರಿಗೆ ಸುವಾರ್ತೆ ಸಾರಲ್ಪಡುತ್ತದೆ. ನೀವು ಹೋಗಿ ಕಂಡು ಕೇಳುವುಗಳನ್ನು ಯೋಹಾನನಿಗೆ ತಿಳಿಸಿರಿ. ನನ್ನ ವಿಷಯದಲ್ಲಿ ಸಂಶಯ ಪಡದವನೇ ಧನ್ಯನು ಎಂದು ಹೇಳಿದನು. यहाँ पे वचन में क्या देखते हैं हम लोग? ಇಲ್ಲಿ ವಾಕ್ಯದಲ್ಲಿ ಏನಂತ ನೋಡಿಕೊಳ್ತೇವೆ? यूहन्ना ने बंदी गृह में से मसीह के कामों का समाचार सुना और अपने चेलों को उससे यहाँ पूछने भेजा, क्या आने वाला तू ही है या हम किसी दूसरे की बात जो है? यीशु ने उत्तर दिया, जो कुछ तुम सुनते हो और देखते हो वह सब जाकर यूहन्ना से कह दो कि अंधे देखते गए और लंगड़े चलते गए फिरते गए, कोढ़ी शुद्ध किए जाते गए और बहरे सुनते गए, मुर्दे जी लाए जाते गए और कंगालों को सुसमाचार सुनाया जाता है, और धन्य है वह जो मेरे कारण ठोकर न खाए। यहाँ पे यूहन्ना के बारे में हम लोग, ಇಲ್ಲಿ ಯೋಹಾನನ ಕುರಿತು ನಾವು ನೋಡಿಕೊಳ್ತೇವೆ. आमेन। ಆಮೆನ್. यीशु मसीह ने उसको कहा, ಯೇಸು ಸ್ವಾಮಿ ಅವನಿಗೆ ಹೇಳಿದ, वही व्यक्ति धन्य है ಅದೇ ಮನುಷ್ಯನು ಧನ್ಯನಾಗಿದ್ದಾನೆ, जो मेरे वचन को सुनकर ನನ್ನ ವಾಕ್ಯವನ್ನ ಕೇಳಿಸಿಕೊಂಡು विश्वास करते हैं, ನಂಬುತ್ತಾರೋ. और जो व्यक्ति ಯಾವ ಮನುಷ್ಯನು उस पर विश्वास के बदले शक खाता है ಯಾವೆಲ್ಲ ನಂಬಿಕೆಯ ಬದಲಾಗಿ ಅವನು ಸಂಶಯ ಪಡ್ತಾನೋ, या उसके बारे में वो टोकर खाता है, ಅವನ ಅದರ ವಿಷಯದಲ್ಲಿ ಎಡವಿ ಬೀಳ್ತಾನೋ, ಅದರ ವಿಷಯದಲ್ಲಿ ಎಡವಿ ಬೀಳ್ತಾನೋ, वह भला नहीं है। ಅವನು ಒಳ್ಳೆಯವನಲ್ಲ. हालेलुया। ಹಾಲೆಲೂಯಾ. देखिए योहान ही एक व्यक्ति है, ಯೋಹಾನನು ಒಬ್ಬ ಮನುಷ್ಯನಿದ್ದಾನೆ. यीशु मसीह आने से 6 महीने पहले वो
हमारे बीच में प्रकट हुआ। ಯೇಸು ಸ್ವಾಮಿ ಬರುವ 6 ತಿಂಗಳಕ್ಕಿಂತ ಮುಂಚೆ ಯೋಹಾನನು ನಮಗೆ ಪ್ರತ್ಯಕ್ಷವಾಗ್ತಾನೆ. सब लोगों को चिल्ला चिल्ला कर कह रहा है ಎಲ್ಲರಿಗೂ- यीशु मसीह ही खुदा है, वो आने वाला है। ಎಲ್ಲರಿಗೂ ಚೀರಾಡಿ ಹೇಳ್ತಾ ಇದ್ದಾನೆ ಯೇಸು ಸ್ವಾಮಿಯೇ ದೇವರು ಎಂಬುದಾಗಿ. यीशु मसीह ही वह इतना बड़ा व्यक्ति है, ಯೇಸು ಸ್ವಾಮಿ ಇಷ್ಟು ದೊಡ್ಡ ಮನುಷ್ಯನಾಗಿದ್ದಾನಂತಂದ್ರೆ उसका जूते को भी मैं निकालने के लिए योग्य नहीं हूं। ಆತನ ಕೆರೆಗಳನ್ನು ತೆಗೆಯುವುದಕ್ಕಾಗಿಯೂ ಕೂಡ ನನ್ನಲ್ಲಿ ಯೋಗ್ಯತೆ ಇಲ್ಲ. हालेलुया। ಹಾಲೆಲೂಯಾ. आप योहान का सुसमाचार पढ़ेंगे, ಯೋಹಾನ ಬರೆದ ಸುವಾರ್ತೆಯನ್ನು ನೀವು ಓದುವುದಾಗಿದ್ರೆ घर में जाकर पढ़िए। ಮನೆಯಲ್ಲಿ ಹೋಗಿ ನೀವು ಓದ್ರಿ. योहाना का पहला आयत में 26 से लेकर 30 तक, ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 26ರಿಂದ 30ನೇ ವಾಕ್ಯದವರೆಗೆ ನೀವು ಓದಿ ನೋಡ್ರಿ. वहाँ पे यीशु मसीह के बारे में वहाँ कह रहा है, ಯೇಸು ಸ್ವಾಮಿಯ ಕುರಿತು ಅಲ್ಲಿ ಹೇಳ್ತಾ ಇದ್ದಾನೆ. सब लोगों को कह रहा है, ಎಲ್ಲರಿಗೂ ಹೇಳ್ತಾ ಇದ್ದಾನೆ, देखो यही है भगवान ने नियुक्त किया हुआ मेमना। ಯಾಕೆಂದ್ರೆ ಇಲ್ಲಿ ದೇವರು ನೇಮಿಸಿದ ಕುರಿ। ದೇವರು ನೇಮಿಸಿದ ಕುರಿಮರಿ ಈತನೇ ಆಗಿದ್ದಾನೆ ಎಂಬುದಾಗಿ ಯೋಹಾನನು ಹೇಳ್ತಾ ಇದ್ದಾನೆ. यीशु मसीह अभी पहली बार उसके पास आ रहा है। ಯೇಸು ಸ್ವಾಮಿ ಮೊದಲನೇ ಸಾರಿ ಆತನ ಬಳಿಗೆ ಬರ್ತಾ ಇದ್ದಾನೆ. देखिए खुदा ने नियुक्त किया हुआ मेमना जो दुनिया के सब लोगों का पापों का हरण करने वाला ಆದ್ರೆ है। ದೇವರು ನೇಮಿಸಲ್ಪಟ್ಟಿರುವಂತ ಕುರಿಮರಿ ಈತನೇ ಆಗಿದ್ದಾನೆ ಎಂಬುದಾಗಿ ಆತನು ನುಡಿತಾ ಇದ್ದಾನೆ. ಯೇಸು ಸ್ವಾಮಿ ಬರುತ್ತಲೇ ಆತನ ಹೇಳ್ತಾ ಇದ್ದಾನೆ, ಎಲ್ಲರಿಗೂ ಹೇಳ್ತಾ ಇದ್ದಾನೆ, ಎಲ್ಲರೂ ನೋಡ್ರಿ, ಇಗೋ ಅಂತಂದ್ರೆ ನೋಡ್ರಿ, ಲೋಕದ ಎಲ್ಲಾ ಜನರ ಪಾಪಗಳನ್ನ ಹೊತ್ತುಕೊಂಡು ಹೋಗುವ ದೇವರು ನೇಮಿಸಿರುವ ಕುರಿಮರಿ ಬೇರೆ ಯಾರು ಅಲ್ಲ, ಯೇಸುವೇ ಆಗಿದ್ದಾನೆ ಎಂಬುದಾಗಿ। हालेलुया। ಹಾಲೆಲೂಯಾ. उसके अंदर इतना विश्वास कहाँ से ಇಷ್ಟು था, ಒಳಗಡೆ ಅವನ ಒಳಗಡೆ ಎಲ್ಲಿಂದ ನಂಬಿಕೆ ಇತ್ರಿ? इतना दृढ़ वो कहाँ से था? ಎಲ್ಲಿಂದ ಆತನಿಗೆ ಇಷ್ಟು ಒಂದು ದೃಢ ನಂಬಿಕೆ ಎಲ್ಲಿಂದ ಇತ್ತು? कभी भी ठोकर नहीं खाया, ಎಲ್ಲಿಯೂ ಕೂಡ ಅವನು ಎಡವಿ ಎಡವಿ ಬೀಳಲಿಲ್ಲ. लेकिन आज के अभी के समय में ಈ ಒಂದು ಸಮಯದಲ್ಲಿ यहाँ पे हमने वचन पढ़े ಈ हैं, ವಾಕ್ಯವನ್ನ ನೋಡಿದ್ದೇವೆ. जब वो प्रिजन में था, जेल में था, ಯಾವಾಗ ಅವನು ಜೈಲಿನಲ್ಲಿ ಇದ್ದಾಗ तब उसके अंदर थोड़ा शंका आ रहा है, ಅವನ ಒಳಗಡೆ ಸ್ವಲ್ಪ ಸಂಶಯ ಬರ್ತಾ ಇದೆ. क्या यीशु तू ही मसीह है? ಯೇಸು ಸ್ವಾಮಿ ದೇವರಾಗಿದ್ದಾನ? ಯೇಸುವೆ ಕ್ರಿಸ್ತನಾಗಿದ್ದೀಯಾ ಯೇಸುವೇ ಕ್ರಿಸ್ತನಾಗಿದ್ದಾನ? ಅಥವಾ ಬೇರೆ ಯಾರೋ ಇದ್ದಾನ? यह शंका उसके अंदर आ ಈ गया। ಒಂದು ಸಂಶಯ ಅವನ ಒಳಗಡೆ ಬಂತ್ರಿ. हालेलुया। ಹಾಲೆಲೂಯಾ. उससे पहले ಅದಕ್ಕಿಂತ ಮುಂಚೆ सब लोगों को चिल्ला चिल्ला कर कह ಎಲ್ಲರಿಗೂ रहा, ಚೀರಾಡಿ ಹೇಳ್ತಾ ಇದ್ದಾನೆ, हमारे जीवन में कुछ चमत्कार घटता है ನಮ್ಮ तो ಜೀವನದಲ್ಲಿ ಏನಾದ್ರೂ ಸೂಚಕ ಕಾರ್ಯ ಆಗುವುದಾಗಿದ್ರೆ 10 लोगों को बताते हैं, 10 ಜನರಿಗೆ ನಾವು ಹೇಳ್ತೇವೆ, ये मेरे जीवन में यीशु मसीह बहुत बड़ा काम किया, ನಮ್ಮ ಜೀವನದಲ್ಲಿ ದೇವರು ದೊಡ್ಡ ಕಾರ್ಯವನ್ನ ಮಾಡಿದ್ದಾನೆ, इतना अच्छा काम किया। ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾನಂದ್ರೆ. हालेलुया। ಹಾಲೆಲೂಯಾ. थोड़ा टाइम हमारा परीक्षा का टाइम आता है तो ಸ್ವಲ್ಪ ಸಮಯ ನಮ್ಮ ಪರೀಕ್ಷೆ ಸಮಯ ಬರುವುದಾಗಿದ್ರೆ प्रार्थना करते ही रहते हैं, ಪ್ರಾರ್ಥನೆ ಮಾಡ್ತಾ ಇರ್ತೇವೆ, कुछ भी नहीं होता है। ಏನು ಆಗುವುದಿಲ್ಲ. क्या सही में तू ही यीशु है? ನಿಜವಾಗಿ ನೀನೇ ದೇವರಾಗಿದ್ದೀಯ, ಯೇಸು ಸ್ವಾಮಿ ಆಗಿದ್ದೀಯಾ? क्या सही में तू मेरे बाजू में खड़ा है? ನಿಜವಾಗಿ ನನ್ನ ಪಕ್ಕದಲ್ಲಿ ನಿಂತುಕೊಂಡಿದ್ದೀಯಾ? हालेलुया। ಹಾಲೆಲೂಯಾ. हालेलुया। ಹಾಲೆಲೂಯಾ. प्रभु को ये शंका अच्छा नहीं लगता। ಇದು ದೇವರಿಗೆ ಇದು ಸಂಶಯ ಅನ್ನುವಂಥದ್ದು ಒಳ್ಳೇದು ಅನಿಸುವುದಿಲ್ರಿ. हालेलुया। ಹಾಲೆಲೂಯಾ. यीशु मसीह के पास अपने दूत को बेचकर वह योहना यही पूछ रहा है, ಯೋಹಾನನು ದೂತರನ್ನ ಯೇಸು ಸ್ವಾಮಿಗೆ ಕಳಿಸಿಬಿಟ್ಟು ಇದೇ ಮಾತನ್ನ ಹೇಳ್ತಾ ಇದ್ದಾನೆ. लेकिन यहाँ पे यीशु मसीह उन लोगों को क्या कह रहा है? यीशु में और ये नहीं ಹೇಳ್ತಾ ಇದ್ದಾನೆ, ಯೇಸು ಸ್ವಾಮಿ ಅವರಿಗೆ ಏನಂತ ಹೇಳ್ತಾ ಇದ್ದಾನೆ? इतना आत्मा से भरा हुआ, ಇಷ್ಟು ಆತ್ಮದಿಂದ ತುಂಬಿದವನಾಗಿ उसके अंदर कोई शंका है ही नहीं ಅವನ है। ಒಳಗಡೆ ಯಾವ ಸಂಶಯೂ ಕೂಡ ಇಲ್ಲ. उतना उसके अंदर रहने वाला कॉन्फिडेंस का कारण क्या है? ಇಷ್ಟು ಅವನಿಗೆ ಕಾನ್ಫಿಡೆನ್ಸ್ ಆಗಿರುವಂತ ಕಾರಣ ಏನಾಗಿದೆ? यीशु मसीह कभी भी तंदुरुस्त रहता है, ಯೇಸು ಸ್ವಾಮಿ ಯಾವಾಗಲೂ ತಾಜಾ ಆಗಿರ್ತಾನೆ. इसका कारण क्या है? ಇದರ ಕಾರಣ ಏನಾಗಿದೆ? लेकिन मेरे को पकड़कर हम सबको देखो, ನಮ್ಮನ್ನ ಹಿಡಿದುಕೊಂಡು ಎಲ್ಲರನ್ನ ನೋಡ್ರಿ, लॉटरी लग गया, हालेलुया, प्रेज द लॉर्ड, ಏನಾದ್ರೂ ಲಾಟ್ರಿ ಹತ್ತಿದ್ರೆ ಹಲ್ಲೆಲೂಯಾ, ಪ್ರೇಸ್ ದ ಲಾರ್ಡ್ ಎಂಬುದಾಗಿ ಹೇಳ್ತೇವೆ. हालेलुया। ಹಾಲೆಲೂಯಾ. कुछ हो गया तो ಏನಾದ್ರೂ ಆದ್ರೆ
लोगों के साथ बात करने के लिए भी दूर जाते हैं हम लोग। ಜನರೊಟ್ಟಿಗೆ ಮಾತನಾಡುವುದರಿಂದ ನಾವು ದೂರ ಹೋಗ್ಬಿಡ್ತೇವೆ. हालेलुया ಹಾಲೆಲೂಯಾ, हालेलुया। ಹಾಲೆಲೂಯಾ. यीशु मसीह उन दूतों को कह रहा है, ಯೇಸು ಸ್ವಾಮಿ ದೂತರಿಗೆ ಹೇಳ್ತಾ जा ಇದ್ದಾರೆ, तुम्हारा योहन्ना को कह दे, ಈ ಯೋಹಾನನಿಗೆ ಹೋಗಿ ಹೇಳ್ರಿ, मेरे सेवा में अंधे देखते हैं, ನನ್ನ ಸೇವೆಯಲ್ಲಿ ಕಣ್ಣುಗಳು ತೆರೆಯಲ್ಪಡ್ತವೆ, मेरा सेवा में लंगड़े चलते हैं, ನನ್ನ ಸೇವೆಯಲ್ಲಿ ಕುಂಟರು ನಡೆದಾಡ್ತಾರೆ, बहरे सुनते हैं, ಕಿವಿ ಇಲ್ಲದೆ ಇರುವವನು मुर्दे ಕೇಳಿಸಿಕೊಳ್ತಾನೆ, जिंदा हो रहे हैं। ಸತ್ತವರು ಎದ್ದೇಳ್ತಾ ಇದ್ದಾರೆ. जाके तुम्हारा योहन्ना को कह देना, वो होगी नहीं, समझ योहान लेगा होगी। और वो समझ लेगा मैं ही मसीह का हूँ। ಹೋಗಿ ನೀನು ಯೋಹಾನನಿಗೆ ಹೇಳು, ಆವಾಗ ನಾನೇ ಕ್ರಿಸ್ತನು ಎಂಬುದಾಗಿ ಅವನು ಅರ್ಥ ಮಾಡಿಕೊಳ್ತಾನೆ. हालेलुया ಹಾಲೆಲೂಯಾ, हालेलुया। ಹಾಲೆಲೂಯಾ. तो सही में यीशु मसीह पर विश्वास किया है। ನಿಜವಾಗಿ ಯೇಸು ಸ್ವಾಮಿಯ ಮೇಲೆ ನಂಬಿಕೆ ಇಟ್ಟಿದ್ದಾನೆ. अगर तू सही में यीशु मसीह पर विश्वास किया है, ನಿಜವಾಗಿ ನೀನು ದೇವರ ಮೇಲೆ ನಂಬಿಕೆ ಇಡುವುದಾಗಿದ್ರೆ तेरे अंदर चमत्कार होना ही गए। ನಿನ್ನ ಒಳಗಡೆ ಒಂದು ಸೂಚಕ ಕಾರ್ಯಗಳು ಆಗಲೇಬೇಕ್ರಿ, ಪತ್ರಗಳಿಗೆ ಅದ್ಭುತಗಳು ನಡಿಲೇಬೇಕು ಎಂಬುದಾಗಿ, ಅದ್ಭುತಗಳು ನಡೆಯಲೇಬೇಕು. तेरे जीवन में मुर्दे जी उठना ही चाहिए, ನಿನ್ನ ಜೀವಿತದಲ್ಲಿ ಕುಂಟರು ನಡೆದಾಡಲೇಬೇಕು, सत्तर ಎದ್ದೇಳಲೇಬೇಕು। ಸತ್ತವರು ಎದ್ದೇಳಲೇಬೇಕು. अगर तू सही में यीशु मसीह पर विश्वास कर रहा है, ನಿಜವಾಗಿ ನೀನು ದೇವರ ಮೇಲೆ ನಂಬಿಕೆ ಇಡುವುದಾಗಿದ್ರೆ तेरा गरीबी तुझसे भागना ही गए, ನಿನ್ನಲ್ಲಿರುವಂತ ಬಡತನ ನಿನ್ನಿಂದ ಹೊರಟು ಹೋಗಲೇಬೇಕು, तेरे को जॉब मिलना ही गए। ನಿನಗೆ ಕೆಲಸ ಸಿಗಲೇಬೇಕು. हालेलुया। ಹಾಲೆಲೂಯಾ. लड़की को लड़का, लड़का को लड़की मिलना ही गए। ಹುಡುಗನಿಗೆ ಹುಡುಗಿ ಸಿಗಲೇಬೇಕು, ಹುಡುಗಿಗೆ ಹುಡುಗನು ಸಿಗಲೇಬೇಕು. हालेलुया। ಹಾಲೆಲೂಯಾ. क्या यीशु मसीह को नामुमकिन कुछ है? ದೇವರಿಂದ ಅಸಾಧ್ಯವಾದದ್ದು ಯಾವ್ದಾದ್ರು ಇದೆಯಾ? क्या मेरा यीशु मसीह को नामुमकिन कुछ है? ದೇವರಲ್ಲಿ ಯಾವ್ದಾದ್ರು ಅಸಾಧ್ಯವಾದದ್ದು ಯಾವ್ದಾದ್ರು ಇದೆಯಾ? योहन्ना को उसने इस तरह कह देता था, ಯೋಹಾನನಿಗೆ ಈ ರೀತಿಯಾಗಿ ಹೇಳ್ತಾನೆ, इस तरह कह देता था वो। ಈ ರೀತಿಯಾಗಿ ಹೇಳ್ಬೇಕಾಗಿತ್ತು, ಹೇಳ್ಬೋದಾಗಿತ್ತು. ಹೇಳ್ಬಹುದಾಗಿತ್ರಿ. ए क्या योगन, तेरे को मेरे ऊपर विश्वास नहीं है? ಏ ಯೋಹಾನನೇ, ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ವಾ? हालेलुया। ಹಾಲೆಲೂಯಾ. योहान को जाकर कह दे, ಯೋಹಾನನಿಗೆ ಹೋಗಿ ಹೇಳ್ರಿ, वो समझ लेगा, ಅವನು ಅರ್ಥ वो ಮಾಡಿಕೊಳ್ತಾನೆ, समझदार है। ಅವನು ಅರ್ಥ ಮಾಡಿಕೊಳ್ಳುವವನಾಗಿದ್ದಾನೆ. जब ये दूत जाकर उनको बताया, ಆ ದೂತನು ಹೋಗಿ ಯೋಹಾನನಿಗೆ ಹೇಳ್ತಾನೆ, तब योहन्ना सोच लिया, ಯೋಹಾನನು ಯೋಚಿಸ್ತಾನೆ, बाप रे बाप, मैंने अभी तक बाइबल पढ़ा है, कोई भी मुर्दों में से जी उठा ही नहीं गए। ಆದ್ರೆ ಇಲ್ಲಿಯವರೆಗೂ ನಾನು ವಾಕ್ಯವನ್ನ ಓದಿದ್ದೇನೆ, ಆದ್ರೆ ಸತ್ತವರೊಳಗಿಂದ ಯಾರು ಕೂಡ ಇಲ್ಲಿವರೆಗೂ ಎದ್ದಿಲ್ಲ. अगर यीशु मसीह की मैसेज आए तो सही है, ಯೇಸು ಸ್ವಾಮಿ ಕ್ರಿಸ್ತನಾಗಿರುವುದಾಗಿದ್ರೆ ಅದು ನಿಜವಾಗಿದೆ. क्योंकि इसका सेवा में मुर्दे जी उठे हैं। ಯಾಕೆಂದ್ರೆ ಆತನ ಸೇವೆಯಲ್ಲಿ ಸತ್ತವರು ಎದ್ದೇಳ್ತಾರೆ, बहरे सुन रहे हैं, ಕಿವಿ ಇಲ್ಲದವರು ಕೇಳಿಸಿಕೊಳ್ತಾ ಇದ್ದಾರೆ, अंधे देख रहे हैं। ಕುರುಡರು ಕಣ್ಣುಗಳು ತೆರೆಯಲ್ಪಡ್ತಾ आज ಇವೆ. तक कोई देखा है क्या? ಇಲ್ಲಿಯವರೆಗೆ ಯಾರಾದ್ರೂ ನೋಡಿದ್ದಾರಾ? दूत जाकर बताया, ದೂತನು ಹೋಗಿ ಹೇಳ್ತಾನೆ, और यह चीजों को योहान समझ लेता ಈ है। ಎಲ್ಲ ಸಂಗತಿಗಳನ್ನು ಯೋಹಾನನು ಅರ್ಥ ಮಾಡಿಕೊಳ್ತಾನೆ. हालेलुया। ಹಲ್ಲೆಲೂಯಾ. जब आप प्रार्थना में रहते हैं, ನೀವು ಯಾವಾಗ ಪ್ರಾರ್ಥನೆಯಲ್ಲಿ ಇರ್ತೀರೋ, जब आप आत्मा में रहते ನೀವು हैं, ಆತ್ಮದಲ್ಲಿ ಇರುವಾಗ, प्रार्थना में समय बिताते हैं ಪ್ರಾರ್ಥನೆಯಲ್ಲಿ ಸಮಯ ಕಳೆಯುವಾಗ, और अपना वचन को बार बार पढ़ते हैं, ಪದೇ ಪದೇ ವಾಕ್ಯವನ್ನು ಓದುವಾಗ जरूर तेरे अंदर और मेरे अंदर रहने वाला शंका दूर होने लगते हैं। ನಿಮ್ಮ ಒಳಗಡೆ ಇರುವಂತ ಒಂದು ಸಂಶಯ ಅದು ದೂರವಾಗ್ಲಿಕ್ಕೆ ಪ್ರಾರಂಭವಾಗ್ತದೆ. इतने दिन तक ठोकर खाए थे, अभी हम ठोकर नहीं खाएंगे। ಇಲ್ಲಿಯವರೆಗೂ ನಾವು ಎಡವಿ ಬಿದ್ದಿದ್ದೇವೆ, ಆದ್ರೆ ಈಗ ಎಡವಿ ಬೀಳುವವರಲ್ಲ. क्यों? ಯಾಕೆ? मैं कल मेरा यीशु मसीह के पास गया था, ನಿನ್ನೆ ನಾನು ಯೇಸು ಸ್ವಾಮಿಯ ಕಡೆಗೆ ಹೋಗಿದ್ದೆ, और आज भी जाऊंगा, ಈ ದಿನವೂ ನಾನು ಹೋಗ್ತೇನೆ, कल भी जाऊंगा, ನಾಳೆಯೂ ಕೂಡ ಹೋಗ್ತೇನೆ, परसों भी जाऊंगा, ನಾಡಿದ್ದು ನಾನು ಹೋಗ್ತೇನೆ, हफ्ता भर जाऊंगा, ಪ್ರತಿ ದಿನವೂ ಹೋಗ್ತೇನೆ, महीना भर जाऊंगा, ತಿಂಗಳವರೆಗೆ ನಾನು ಹೋಗ್ತೇನೆ, मैं उसके पास जाता ही रहूंगा। ಆತನ ಬಳಿಗೆ ನಾನು ಹೋಗ್ತಾನೆ मैं ಇರ್ತೇನೆ. जब तक जाऊंगा ಎಲ್ಲಿಯವರೆಗೆ ನಾನು ಹೋಗ್ತೇನೋ तब तक मेरे अंदर चमत्कार होते रहते ನನ್ನ हैं, ಒಳಗಡೆ ಅಲ್ಲಿಯವರೆಗೂ ಅದ್ಭುತ ಕಾರ್ಯಗಳು ನಡೀತಾನೆ ಇರ್ತವೆ. शंका भागने लगते हैं। ಅದು ಸಂಶಯ ಅನ್ನೋದು ದೂರವಾಗ್ಲಿಕ್ಕೆ ಪ್ರಾರಂಭವಾಗ್ತದೆ. इतने दिन तक गिरा था मैंने, ಇಲ್ಲಿಯವರೆಗೂ ನಾನು ಬಿದ್ದಿದ್ದೆ, और लोगों का बातों को सुनकर ठोकर खाया था। ಜನರ ಮಾತುಗಳನ್ನ ಕೇಳಿ ನಾನು ಎಡವಿ ಬಿದ್ದಿದ್ದೆ. अभी मैं ठोकर नहीं खाऊंगा, ಈಗ ಎಡವಿ ನಾನು ಬೀಳುವುದಿಲ್ಲ, क्योंकि मैं मसीहा का बातों को सुनता ಯಾಕೆಂದ್ರೆ ನಾನು हूँ। ದೇವರ ಮಾತುಗಳನ್ನ ನಾನು ಕೇಳಿಸಿಕೊಳ್ತೇನೆ. पृथ्वी और आकाश टल जाएंगे, लेकिन यीशु मसीह का वचन कभी नाश नहीं ಭೂಮಿ होगा। ಆಕಾಶವು ಅಳಿದು ಹೋಗ್ತದೆ, ಆದ್ರೆ ದೇವರ ಮಾತು ಎಂದಿಗೂ ಅಳಿದು ಹೋಗದೇ ಇರುವಂತದ್ದಾಗಿದೆ.
हालेलुया। ಹಾಲೆಲೂಯಾ. यीशु मसीह बहुत अच्छा कहा वो डायलॉग, ಯೇಸು ಸ್ವಾಮಿ ಬಹಳ ಒಳ್ಳೆ ರೀತಿಯಾಗಿ ಹೇಳಿದ್ರಿ. कितना अच्छा लगता है। ಎಷ್ಟು ಒಳ್ಳೇದನಿಸ್ತದೆ. अगर हम उसके जमाने में होते, ನಾವು ಆತನ ಕಾಲದಲ್ಲಿ ಇರುವುದಾಗಿದ್ರೆ, यहाँ पे फिल्म में वो एक डायलॉग बार बार दिखाते हैं, देखिए ಸಿನಿಮಾಗಳಲ್ಲಿ ಒಂದು ಡೈಲಾಗ್ ಪದೇ ಪದೇ ತೋರಿಸ್ತಾರ್ರಿ. वो डायलॉग सुनने के लिए बहुत सारे लोग रहते हैं, ಆ ಒಂದು ದೃಶ್ಯವನ್ನ ನೋಡುವುದಕ್ಕಾಗಿ ನಮಗೆ ಬಹಳಷ್ಟು ಜನರು ನೋಡ್ತಾರ್ರಿ. लेकिन यीशु मसीह ने कहा ಯೇಸು ಸ್ವಾಮಿ ಹೇಳಿದ್ರು इस्राएलियों को, ಇಸ್ರಾಯೇಲರಿಗೆ, पृथ्वी और आकाश टल जाएंगे ಭೂಮಿ ಮತ್ತು ಆಕಾಶವು ಅದು ಅಳಿದು ಹೋಗ್ತದೆ, लेकिन मेरा बातें, ಆದ್ರೆ ನನ್ನ माತು, लेकिन मेरा वचन, ನನ್ನ ವಾಕ್ಯಗಳು, लेकिन मेरे बातें ಆದ್ರೆ ನನ್ನ ಮಾತುಗಳು वो पूरा होने बगैर वो कभी भी ऐसे ही नहीं जाता है। ಅದು ಪೂರ್ಣಗೊಳ್ಳುವವರೆಗೆ ಹಾಗೆ ಅದು ಹೋಗುವಂತದ್ದಲ್ಲ. मेरा वचन ನನ್ನ ವಾಕ್ಯಗಳು वो कभी भी यूं ही नहीं जाएगा, ಅದು ಹಾಗೆ ಹೋಗುವಂತದ್ದಲ್ಲ, वो पूरा होगा ही ಅದು होगा। ಪೂರ್ಣಗೊಳ್ಳಲಿಕ್ಕೆ ಇದೆ. मैं तुझे चंगा कर दिया बोलेगा तो खत्म, वो चंगा हो गया। ನಿನ್ನನ್ನು ನಾನು ಸ್ವಸ್ಥ ಮಾಡಿದ್ದೇನೆ ಎಂಬುದಾಗಿ ಹೇಳುವುದಾಗಿದ್ರೆ ಆತನು ಸ್ವಸ್ಥನಾಗಿದ್ದಾನೆ. हालेलुया, ಹಾಲೆಲೂಯಾ, आमेन। ಆಮೆನ್. कितना सुंदर डायलॉग है ये, ಎಷ್ಟು ಸುಂದರವಾಗಿರುವಂತದ್ದಾಗಿದೆ ರೀ. हालेलुया, ಹಾಲೆಲೂಯಾ, प्रेज द लॉर्ड। ಪ್ರೈಸ್ ದ ಲಾರ್ಡ್. यीशु मसीह यहाँ पे उसको कह रहा है, ಯೇಸು ಸ್ವಾಮಿ ಇಲ್ಲಿ ಆತನಿಗೆ ಹೇಳ್ತಾ ಇದ್ದಾರೆ. और उसको वो जाने के बाद, ಆತನು ಹೋದ ಮೇಲೆ, उनका दूत जाने के ಆ बाद, ದೂತರು ಹೋದ ಮೇಲೆ और मुड़ के अपने लोगों के पास देखते हैं, ಮತ್ತೆ ತಿರುಗಿ ಆತನ ಜನರ ಬಳಿಗೆ ಆತನು ನೋಡ್ತಾನೆ. वहाँ पे रहने वाला भीड़ को देखता है, ಅಲ್ಲಿ ಇರುವಂತ ಗುಂಪನ್ನ ನೋಡ್ತಾನೆ. और अपने चेलों को ऑलरेडी बताया था यीशु मसीह ने। ಯೇಸು ಸ್ವಾಮಿ ಅವರ ಆತನ ಶಿಷ್ಯರಿಗೆ ಎಲ್ಲವೂ ಹೇಳಿದ್ದ. 11वां वचन का पहला वचन अगर पढ़ेंगे तो 11ನೇ ಅಧ್ಯಾಯದಲ್ಲಿ ಮೊದಲನೇ ವಾಕ್ಯವನ್ನ यीशु ಓದುವುದಾಗಿದೆ. मसीह पहला चेलों को इंस्ट्रक्शन दिया था। ಯೇಸು ಸ್ವಾಮಿ ಮೊದಲೇ ಅವರಿಗೆ ಒಂದು ಸಿರಿ अब वो तिलवಳಿಕೆ ಕೊಟ್ಟಿದ್ದ, ತಿಳುವಳಿಕೆಯನ್ನ ಕೊಟ್ಟಿದ್ದ. दूसरा वचन से लोगों ಎರಡನೇ को अभी बता रहा है। ಎರಡನೇ ವಾಕ್ಯದಿಂದ ಜನರಿಗೆ ಹೇಳ್ತಾ ಇದ್ದಾನೆ. हालेलुया, ಹಾಲೆಲೂಯಾ, प्रेज द लॉर्ड। क्या कह रहा है? ಏನಂತ ಹೇಳ್ತಾ ಇದ್ದಾರೆ? मेरे बारे में कोई अगर टोकर नहीं खाने वाला है वही अच्छा है, ನನ್ನ ಕುರಿತು ನನ್ನ ಯಾರಾದ್ರೂ, ಮಾತಿಗೆ ಯಾರು ಎಡುವುದಿಲ್ವೋ ಅವನೇ ಒಳ್ಳೆಯವನು ಎಂಬುದಾಗಿ। ನನ್ನ ಮಾತಿಗೆ ಯಾರು ಎಡುವುದಿಲ್ಲ ಅವರೇ ಒಳ್ಳೆಯವರು ಎಂಬುದಾಗಿ ಹೇಳ್ತಾ ಇದ್ದಾನೆ. और मेरे बातों का शक नहीं, कौन नहीं खाता है वही धन्य ನನ್ನ है। ಮಾತಿಗೆ ಯಾರು ಸಂಶಯ ಪಡುವುದಿಲ್ಲವೋ ಅವರೇ ಧನ್ಯರು ಎಂಬುದಾಗಿ ಹೇಳ್ತಾ ಇದ್ದಾನೆ. हालेलुया, ಹಾಲೆಲೂಯಾ, हालेलुया। ಹಾಲೆಲೂಯಾ. ठोकर खाना मतलब क्या है? ಎಡವಿ ಬೀಳುವಿಕೆ ಅಂದ್ರೆ ಏನು? हालेलुया, ಹಾಲೆಲೂಯಾ, प्रेज द लॉर्ड, ಪ್ರೈಸ್ ದ ಲಾರ್ಡ್, आमेन। ಆಮೆನ್. अगर आपको यीशु मसीह कहा है मैं तुझे आशीर्वाद करूँ, ಯೇಸು ಸ್ವಾಮಿ ನಿಮಗೆ ಹೇಳುವುದಾಗಿದ್ರೆ ನಾನು ನಿನ್ನನ್ನು ಆಶೀರ್ವದಿಸ್ತೇನೆ ಎಂಬುದಾಗಿ, और आप अपना प्रार्थना के घर से बाहर आते हैं, ನೀವು ಪ್ರಾರ್ಥನೆ ಕೋಣೆಯಿಂದ ನೀವು ಹೊರಗಡೆ ಬರ್ತೀರಿ. तब आपको 10 लोग मिलते हैं, ಆವಾಗ ನಿಮಗೆ 10 ಜನ ಸಿಗ್ತಾರೆ, अपना फ्रेंड्स मिलते हैं, ನಿಮ್ಮ ಸ್ನೇಹಿತರು ನಿಮಗೆ ಸಿಗ್ತಾರೆ. और वो लोग आपको कुछ कहते हैं, ಆ ಜನರು ನಿಮಗೆ ಏನೋ ಒಂದು ಮಾತುಗಳನ್ನ ಹೇಳ್ತಾರ್ರಿ. ये सब छोड़ वहाँ पे आ जा, ಇದೆಲ್ಲ ಬಿಡು, ಅಲ್ಲಿ ಆ ಸ್ಥಳಕ್ಕೆ ಬಾ, बहुत कुछ होने वाला है। ಬಹಳ ಸಂಗತಿಗಳು ನಡೀಲಿಕ್ಕಿವೆ. हालेलुया, ಹಾಲೆಲೂಯಾ, हालेलुया। ಹಾಲೆಲೂಯಾ. तब हम क्या करते हैं? ಆವಾಗ ನಾವ್ ಏನ್ ಮಾಡ್ತೇವೆ? वो छोड़ देते हैं, ಅದೆಲ್ಲವನ್ನ ಬಿಡ್ತೇವೆ, प्रार्थना खत्म करते हैं, ಪ್ರಾರ್ಥನೆ ಮುಗಿಸ್ತೇವೆ, उपवास बंद करते ಉಪವಾಸ हैं, ಬಂದ್ ಮಾಡ್ತೇವೆ, विश्वास को छोड़ देते हैं, ನಂಬಿಕೆಯನ್ನ ಬಿಡ್ತೇವೆ, और लोगों का साथ मिल लेते हैं। ಜನರೊಟ್ಟಿಗೆ ನಾವು ಕೂಡಿಕೊಳ್ತೇವೆ. चल चल भाई तू जो कह रहा अच्छा है, ನಡಿ ಸಹೋದರನೇ, ನೀನ್ ಏನ್ ಹೇಳ್ತಾ ಇದೀಯಾ, ನಡಿ ಹೋಗೋಣ. यही ठोकर खाना है। ಅದೇ ಒಂದು ಎಡವಿ ಬೀಳುವಿಕೆ ಆಗಿದೆ ರೀ. हालेलुया, ಹಾಲೆಲೂಯಾ. तेरा आशीर्वाद वही नजदीक था, ನಿನ್ನ ಆಶೀರ್ವಾದ ಬಹಳ ಸಮೀಪದಲ್ಲಿತ್ರಿ, लेकिन तूने दूसरों का बातों को सुनकर चला गया। ಆದ್ರೆ ನೀನು ಬೇರೆಯವರ ಮಾತುಗಳನ್ನ ಕೇಳಿಸಿಕೊಂಡು ನೀನು ಹೋಗ್ಬಿಟ್ಟಿ. हालेलुया, ಹಾಲೆಲೂಯಾ, हालेलुया। ಹಾಲೆಲೂಯಾ. अब क्या हो गया? ಈಗ ಏನಾಯ್ತು? इसका विश्वास आधा हो गया, प्रार्थना आधा हो गया। ಆತನ ನಂಬಿಕೆ ಅರ್ಧ ಆಯ್ತು ಮತ್ತು ಪ್ರಾರ್ಥನೆ ಅರ್ಧವಾಯ್ತು. ठोकर खा सकता है, ಎಡವಿ ಬೀಳ್ತಾನೆ. क्यों? ಯಾಕೆ? क्योंकि ये दूसरों का बात सुनकर। ಯಾಕಂದ್ರೆ ಬೇರೆಯವರ ಮಾತುಗಳನ್ನ ಕೇಳಿಸಿ. हालेलुया, ಹಾಲೆಲೂಯಾ, हालेलुया। ಹಾಲೆಲೂಯಾ. यीशु मसीह यही चीजों को ಯೇಸು कहता है। ಸ್ವಾಮಿ ಇದೇ ಸಂಗತಿಗಳನ್ನ ಹೇಳ್ತಾರೆ. योहन्ना को देखिए, ಯೋಹಾನನನ್ನು ನೋಡ್ರಿ, वो कितना चिल्ला चिल्ला कर लोगों को ಎಷ್ಟು कह रहा है। ಚೀರಾಡಿ ಜನರಿಗೆ ಹೇಳ್ತಾನೆ. अगर हमको भी अगर हम आज देखेंगे, ಈ ದಿನವು ನಮ್ಮನ್ನ ನಾವು ನೋಡುವುದಾಗಿದ್ರೆ हम भी एक टाइम पे कितना लोगों को यीशु मसीह के बारे में बोले हैं।
ನಾವು ಎಷ್ಟು ಜನರಿಗೆ ಯೇಸು ಸ್ವಾಮಿಯ ಕುರಿತು ನಾವು ಜನರಿಗೆ ಹೇಳಿದ್ದೇವೆ? लेकिन अभी कहाँ पे है वो विश्वास? ಆ ಒಂದು ನಂಬಿಕೆ ಎಲ್ಲಿದೆ ರೀ? आज हमारे अंदर वह विश्वास कहाँ पे है? ಆ ಒಂದು ನಂಬಿಕೆ ನಮ್ಮ ಒಳಗಡೆ ಎಲ್ಲಿದೆ? आज हमारे अंदर वह प्रार्थना कहाँ पे है? ಆ ಒಂದು ಪ್ರಾರ್ಥನೆ ನಮಗೆ ಒಳಗಡೆ ಎಲ್ಲಿದೆ? हालेलुया। ಹಾಲೆಲೂಯಾ! योहान की तरह आज हम बन गए हैं। ಯೋಹಾನನ ಹಾಗೆ ನಾವು ಆಗ್ಬಿಟ್ಟಿದ್ದೇವೆ. दूतों को जाकर बोलता है, जाके पूछ बोलता है, ದೂತರಿಗೆ ಹೋಗಿ ಕೇಳ್ರಿ ಎಂಬುದಾಗಿ ಹೇಳ್ತಾನೆ. ए यीशु को पूछो, मसीहा तू ही है क्या, कोई और आने ಯೇಸು वाला है? ಸ್ವಾಮಿಗೆ ಹೋಗಿ ಕೇಳು, ಕ್ರಿಸ್ತನು ನೀನೇ ಆಗಿದೆಯೋ ಬೇರೆಯವರಾಗಿದ್ದಾರೆ ಎಂಬುದಾಗಿ. हालेलुया। ಹಾಲೆಲೂಯಾ! ये शक कब आता है? ಈ ಒಂದು ಸಂಶಯ ಯಾವಾಗ ಬರ್ತದೆ? जब जेल में था तब। ಯಾವಾಗ ಜೈಲಿನಲ್ಲಿ ಇದ್ದಾಗ. जेल में प्रभु का वचन नहीं है ಜೈಲಿನಲ್ಲಿ ದೇವರ ವಾಕ್ಯವಿಲ್ಲ, और प्रभु के लोग नहीं है। ದೇವರ ಮಕ್ಕಳಿಲ್ಲ. हालेलुया। ಹಾಲೆಲೂಯಾ! जो प्रभु के साथ संबंध था वो भी विश्वास नहीं रहने की वजह से चला गया है। ದೇವರೊಟ್ಟಿಗೆ ಇರುವಂತ ಸಂಬಂಧವು ಅದು ಕೂಡ ಹೊರಟು ಹೋಗಿದೆ. ನಂಬಿಕೆ ಇಲ್ಲದ್ರ ನಿಮಿತ್ತ ಹೊರಟು ಹೋಗಿದೆ। ನಂಬಿಕೆ ಇಲ್ಲದೆ ಇರುವ ನಿಮಿತ್ತವಾಗಿ ಅದು ಹೊರಟು ಹೋಗಿದೆ. हालेलुया। ಹಾಲೆಲೂಯಾ! अगर कोई नहीं है तो कोई और हमारे अंदर आता है। ಒಂದ್ ವೇಳೆ ನಮ್ದೆಲ್ಲ ಖಾಲಿ ಆಗಿತ್ತಂದ್ರೆ ಯಾರೋ ಒಬ್ರು ಬರ್ತಾರೆ ಒಳಗಡೆ। हालेलुया। प्रेज द लॉर्ड। Praise the Lord. आमीन। Amen. अभी समझिए, अगर आपको घर नहीं है, आप ऐसे जाते रहते हैं कहाँ पे तो ताला लगा हुआ रहता है, आप घूर के देखते हैं ये भाड़े पे है क्या? ಆದ್ರೆ ನಿಮಗೆ ಮನೆ ಇಲ್ಲದೆ ಇರುವಾಗ ಹೋಗ್ತಾ ಇರುವಾಗ ಅಲ್ಲಿ ಕೀಲಿ ಹಾಕಿರುವುದಾಗಿದ್ರೆ ನಾವು ಹೋಗಿ ಆ ಮನೆಯನ್ನು ನಾವು ನೋಡ್ತೇವೆ. ಇದು ಬಾಡಿಗೆ ಕೊಡೋಲ್ದಾರೇನೋ ಕೇಳೋಣಪ್ಪ ಎಂಬುದಾಗಿ। हालेलुया। Hallelujah. प्रेज द लॉर्ड। Praise the Lord. अगर ये खाली है, ಇದು ಖಾಲಿ ಆಗಿದೆ, प्रार्थना नहीं है, ಪ್ರಾರ್ಥನೆ ಇಲ್ಲ, हमारा यीशु मसीह नहीं है, ನಮ್ಮ ಯೇಸು ಸ್ವಾಮಿ ಇಲ್ಲ, कोई आके बसना चाहता है। ಯಾರೋ ಬಂದು ಅಲ್ಲಿ ಒಳಗಡೆ ಹೋಗ್ಬೇಕೆಂಬುದಾಗಿ ಬಯಸ್ತಾರೆ. हालेलुया। ಹಾಲೆಲೂಯಾ! हालेलुया। ಹಾಲೆಲೂಯಾ! यहाँ पे अंदर यीशु मसीह ही होना है। ಇಲ್ಲಿ ಯೇಸು ಸ್ವಾಮಿನೇ ಇರ್ಬೇಕ್ರಿ. और एक वचन देखिए, ಇನ್ನೊಂದು ವಾಕ್ಯವನ್ನ ನೋಡ್ರಿ. मार्कुस का सुसमाचार में 11वां आयत ಮಾರ್ಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ 23 से 25 तक। 23ರಿಂದ 25. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನಾದರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ ತನ್ನ ಮನಸ್ಸಿನಲ್ಲಿ ಸಂಶಯ ಪಡದೆ ತಾನು ಹೇಳಿದ್ದು ಆಗುವುದೆಂದು ನಂಬಿದರೆ ಅವನು ಹೇಳಿದಂತೆ ಆಗುವುದು. ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆಂದು ನಂಬಿರಿ, ಅದು ನಿಮಗೆ ಸಿಕ್ಕುವುದೆಂದು ನಿಮಗೆ ಹೇಳುತ್ತೇನೆ. ಇದಲ್ಲದೆ ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗೆಲ್ಲ ಯಾರ ಮೇಲೆ ಏನಾದರೂ ವಿರೋಧವಿದ್ದರೆ ಅದನ್ನು ಅವನಿಗೆ ಕ್ಷಮಿಸಿರಿ. ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯೂ ಸಹ ನಿಮ್ಮ ತಪ್ಪುಗಳನ್ನು ನಿಮಗೆ ಕ್ಷಮಿಸಿ ಬಿಡುವನು ಅಂದನು. यहाँ पे यीशु मसीह क्या कह रहा है? ಇಲ್ಲಿ ಯೇಸು ಸ್ವಾಮಿ ಏನಂತ ಹೇಳ್ತಾ ಇದ್ದಾರೆ? ये वचन इतना हम लोगों को ताकत देता है। ಈ ವಾಕ್ಯ ನಮಗೆ ಇಷ್ಟು ಒಂದು ಶಕ್ತಿಯನ್ನು ಕೊಡುವಂತದ್ದಾಗಿದೆ. हमारा प्रभु के साथ प्रार्थना में ज्यादा इसको पढ़ना जरूरी है। ದೇವರ ಪ್ರಾರ್ಥನೆಯಲ್ಲಿ ನಾವು ಹೆಚ್ಚಾಗಿ ಸಮಯವನ್ನು ಇದನ್ನ ಓದಬೇಕ್ರಿ. यीशु मसीह ने क्या कहा? ಯೇಸು ಸ್ವಾಮಿ ಏನಂತ मैं ಹೇಳಿದ್ರು? तुमसे सच कहता हूँ कि जो कोई इस पहाड़ से कहे तू उतर जा और समुद्र में जा पड़ और अपने मन में संदेह न करे वरन प्रतीति करे कि जो कहता हूँ वह हो जाएगा तो उसके लिए वही होगा। इसलिए मैं तुमसे सच कहता हूँ, मैं तुमसे कहता हूँ कि जो कुछ तुम प्रार्थना करके मांगो तो प्रतीति कर लो कि तुम्हें मिल गया और तुम्हारे लिए हो जाएगा। हालेलुया। हालेलुया। प्रेज द लॉर्ड। प्रेज द लॉर्ड। और 25वां वचन भी बहुत अच्छा कहता है। 25ನೇ ವಾಕ್ಯವು ಕೂಡ ಬಹಳ ಒಳ್ಳೆಯದಾಗಿ और जब ಹೇಳ್ತದೆ. कभी तुम खड़े हुए प्रार्थना करते हो तो यदि तुम्हारे मन में किसी की प्रति कुछ विरोध हो तो क्षमा करो, इसलिए कि तुम्हारा स्वर्गीय पिता भी तुम्हारे अपराध का क्षमा करे। हालेलुया। हालेलुया. समझ रहे हैं? ಅರ್ಥವಾಗ್ತಾ ಇದೆಯೋ ರೀ? कितने लोग यहाँ पे समझ रहे हैं? ಎಷ್ಟು ಜನರು ಇಲ್ಲಿ ನೀವು ಅರ್ಥ ಮಾಡಿಕೊಳ್ತಾ ಇದ್ದೀರಿ? हालेलुया। हालेलुया. प्रेज द लॉर्ड। ಪ್ರೇಸ್ ದ ಲಾರ್ಡ್. ये वचन कहता है, ಈ ವಾಕ್ಯ ಹೇಳ್ತದೆ, मैं तुमसे सच कहता हूँ, ನಾನು ನಿಮಗೆ ನಿಜವಾಗಿ ಹೇಳ್ತೇನೆ, अगर आप एक पहाड़ को भी यहाँ से उकड़ कर समुद्र में गिर जा बोले, ನೀವು ಇಲ್ಲಿಂದ ಈ ಬೆಟ್ಟವನ್ನ ತೆಗೆದುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂಬುದಾಗಿ ಹೇಳುವುದಾಗಿದ್ರೆ,
बिना शक से अगर तू प्रार्थना करोगे ಸಂಶಯವಿಲ್ಲದೆ ನೀವು ಪ್ರಾರ್ಥನೆ ಮಾಡುವುದಾಗಿದ್ರೆ वह तेरे जीवन में हो जाएगा, ನಿನ್ನ ಜೀವಿತದಲ್ಲಿ ಅದು ಹಾಗೇ ಆಗ್ತದೆ. वह तेरे जीवन में हो जाएगा, ಅದು ನಿನ್ನ ಜೀವಿತದಲ್ಲಿ ಹಾಗೇ ಆಗ್ತದೆ. वह तेरे जीवन में हो जाएगा. ನಿನ್ನ ಜೀವಿತದಲ್ಲಿ ಅದು ಆಗ್ತದೆ. हालेलुया, हालेलुया, प्रेज द लॉर्ड. प्रेज द लॉर्ड. पहली बार मैं चिल्ला कर कहता था लोगों को, मेरे को प्रभु हॉल देगा, हॉल देगा. ನಾನು ಚೀರಾಡಿ ನಾನು ಹೇಳ್ತಾ ಇದ್ದೆ ಜನರಿಗೆ, ನನಗೆ ಹಾಲ್ ಸಿಗ್ತದೆ, ನನಗೆ ಹಾಲ್ ಸಿಗ್ತದೆ वो ಎಂಬುದಾಗಿ. हमारे सामने तो नहीं हंसे, लेकिन बाहर जाकर हंसे होंगे. ಅವ್ರು ನಮ್ಮ ಮುಂದೆ ಅವರು ನಗಲಿಲ್ಲ, ಅವರು ಹೊರಗಡೆ ಹೋಗಿ ನಕ್ಕಿರಬಹುದ್ರಿ. हालेलुया, ಹಾಲೆಲೂಯಾ, प्रेज द लॉर्ड. ಪ್ರೇಸ್ ದ ಲಾರ್ಡ್. लेकिन मैं जैसे बार बार कह रहा था, ಯಾವ ರೀತಿಯಾಗಿ ನಾನು ಪದೇ ಪದೇ ಹೇಳಿದೆ, बार बार मेरा प्रभु सुन रहा था. ಪದೇ ಪದೇ ನನ್ನ ದೇವರು ಕೇಳಿಸಿಕೊಳ್ತಾ ಇದ್ದ. हमारा पौल तंगया पास्टर बार बार कहते थे. ನಮ್ಮ ಪೌಲ್ ತಂಗೆಯ ಸೇವಕರು ಪದೇ ಪದೇ ಹೇಳ್ತಾ ಇದ್ರು. सिर्फ 4 लोग चर्च में थे. 4 ಜನ ಮಾತ್ರ ಸಭೆಯಲ್ಲಿ ಇದ್ರಿ. One day I'm going to build a big and huge church. ನಾನು ಒಂದು ದಿನ ದೊಡ್ಡ ಸಭೆಯನ್ನ ನಾನು ಕಟ್ಟುತ್ತೇನೆ ಎಂಬುದಾಗಿ. हालेलुया. ಹಾಲೆಲೂಯಾ. अच्छा बुरा बोला, 6 महीने के बाद एक 15 लोग आए थे 6 बोलते. ತಿಂಗಳ ಆದ್ಮೇಲೆ 15 ಜನ ಆದ್ರೂ ಬಂದ್ರಿ. 1 महीने से वही संदेश सुनकर वो लोग उनको बेजार हो गया. 1 ತಿಂಗಳವರೆಗೆ ಅದೇ ಒಂದು ಸಂದೇಶವನ್ನ ಕೇಳಿ ಆ ಜನರು ಬಹಳ ಬೇಸರಗೊಂಡ್ರಿ. और वो सैटरडे दिन मीटिंग बनाते हैं. ಶನಿವಾರ ದಿನದಂದು ಒಂದು ಮೀಟಿಂಗ್ ಮಾಡ್ತಾರೆ. ये पास्टर बार बार कह रहा है. ಆ ಸೇವಕರು ಪದೇ ಪದೇ ಹೇಳ್ತಾ ಇದ್ದಾರೆ. और रविवार के सुबह उनको पास्टर को बोला गया, ಭಾನುವಾರ ಬೆಳಗ್ಗೆ ಆ ಸೇವಕರಿಗೆ ಹೇಳಿದ್ರು, अगर आप फिर से ये बात कहोगे तो ಮತ್ತೆ ತಿರುಗಿ ಆ ಮಾತನ್ನ ನೀವು ಹೇಳುವುದಾಗಿದ್ರೆ हम आपका लीडर्स लोग नहीं जाएंगे चर्च को. ನಾವು ನಾಯಕರು ನಿಮ್ಮ ಸಭೆಗೆ ನಾವು ಬರುವುದಿಲ್ಲ. वो हफ्ता उनको थोड़ा डर बैठा, वो चुप हो गए. ಅವಾಗ ಅವರಿಗೆ ಭಯವಾಯ್ತ್ರೆ, ಅವರು ಸುಮ್ಮನಾದ್ರಿ. हालेलुया. ಹಾಲೆಲೂಯಾ. और पूरा हफ्ता प्रार्थना करके नेक्स्ट हफ्ते आते हैं. ಪ್ರತಿ ಇಡೀ ವಾರವೆಲ್ಲ ಪ್ರಾರ್ಥನೆ ಮಾಡಿ ಮತ್ತೆ ಮುಂದಿನ ವಾರ ಬರ್ತಾರೆ. हालेलुया. ಹಾಲೆಲೂಯಾ. उनसे रहा नहीं गया, ಅವ್ರಿಗೆ ಮುಚ್ಚಿಟ್ಕೊಳ್ಳಿಕ್ಕೆ ಆಗ್ಲಿಲ್ರಿ. फिर से बोला उन्होंने, ಮತ್ತೆ ತಿರುಗಿ ಅವ್ರು ಹೇಳಿದ್ರಿ, soon I'm going to have a big congregation in my church. ಮತ್ತೆ ತಿರುಗಿ ನನಗೆ ದೊಡ್ಡ ಸಭೆ ಇರ್ತದೆ ಮತ್ತು ದೊಡ್ಡ ಜನ ಗುಂಪು ನನಗೆ ಇರ್ತದೆ ಎಂಬುದಾಗಿ ಹೇಳಿದ್ರು. ಬಹು ಬೇಗನೆ ನನ್ನ ಸಭೆಯಲ್ಲಿ ದೊಡ್ಡ ಜನ ಸಮೂಹವಿರ್ತದೆ, ನಾನು ದೊಡ್ಡ ಸಭೆ ಕರೆದು ಹೇಳೇ ಬಿಟ್ರು ಅವರು. हालेलुया, 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 हालेलुया. आज हमारे पास्टर पौल तंगया चर्च में ಈ ದಿನ ನಮ್ಮ ಪೌಲ್ ತಂಗೆಯ ಸಭೆಯಲ್ಲಿ 40,000 से 50,000 लोग चर्च में आ रहे हैं. 40,000ರಿಂದ 50,000 ಜನ ಇದ್ದಾರೆ. हालेलुया, हालेलुया, प्रेज द लॉर्ड. प्रेज द लॉर्ड. यहाँ पे यीशु मसीह क्या कह रहा ಇಲ್ಲಿ है? ಯೇಸು ಸ್ವಾಮಿ ಏನಂತ ಹೇಳ್ತಾ तू ಇದ್ದಾರೆ, पहाड़ को भी कहेगा तो वो गिर जाएगा. ಆ ಬೆಟ್ಟಕ್ಕೆ ನೀನು ನುಡಿಯುವುದಾಗಿದೆ ಅದು ಬೀಳ್ತದೆ. हालेलुया. हालेलुया. हमारा शंका ये है, ये कैसे कैसे गिरेगा? ಆದ್ರೆ ನಮ್ಮ ಸಂಶಯ ಇದಾಗಿದೆ, ಅದು ಹೇಗೆ ಬೀಳ್ತದೆ, ಹೇಗೆ ಬೀಳ್ತದೆ क्या ಎಂಬುದಾಗಿ. यीशु मसीह हनुमान को भेजेगा उसको उठाने के लिए? ಯೇಸು ಸ್ವಾಮಿ ಹನುಮಾನನನ್ನ ಕಳಿಸಿ ಅದನ್ನ ಎತ್ಕೊಂಡು ಹೋಗ್ಲಿಕ್ಕೆ ये ಹೇಳ್ತಾರೆ. हमारा सोच बहुत बुरे है. ನಮ್ಮ ಯೋಚನೆಗಳು ಬಹಳ ಕೆಟ್ಟ ಯೋಚನೆಗಳಾಗಿವೆ ರೀ. हालेलुया. ಹಾಲೆಲೂಯಾ. हमको यीशु मसीह क्या कहा है वो ನಮಗೆ करना. ಯೇಸು ಸ್ವಾಮಿ ಏನ್ ಹೇಳಿದಾರೋ ಅದನ್ನ ನಾವು ಹೇಳ್ಬೇಕ್ರಿ. हालेलुया. ಹಾಲೆಲೂಯಾ. प्रेज द लॉर्ड. ಪ್ರೇಸ್ ದ ಲಾರ್ಡ್. देखिए ನೋಡ್ರಿ, हमारे घर में एक जाली है खिड़की के बाहर, ನಮ್ಮ ಮನೆಯಲ್ಲಿ ಒಂದು ಕಿಟಕಿಗೆ ಒಂದು ಹೊರಗಡೆ ಜಾಳಿಗೆ ಇದೆ ರೀ. हालेलुया. ಹಾಲೆಲೂಯಾ. मैं 7 बरस पहले उसको नया ले आकर मैं ही उसको फिट किया था. 7 ವರ್ಷಗಳ ಹಿಂದೆ ನಾನು ಅದನ್ನ ಹೊಸದನ್ನ ತೆಗೆದುಕೊಂಡು ಅದಕ್ಕೆ ಫಿಟ್ ಮಾಡಿದ್ದೇನೆ. और वो दुकानदार को बोला था मेरे को स्टील देना, वो जंग नहीं पकड़ना ನನಗೆ चाहिए. ಸ್ಟೀಲ್ ಬೇಕು, ಯಾಕಂದ್ರೆ ಅದು ನನಗೆ ಜಂಗ್ ಹಿಡಿಬಾರ್ದು ಎಂಬುದಾಗಿ. हालेलुया. ಹಾಲೆಲೂಯಾ. मैं उसको फिट किया. ಅದನ್ನ ನಾವು ಫಿಟ್ ಮಾಡಿದ್ರು. अंदर बहुत विश्वास था मुझे, ಒಳಗಡೆ ನನಗೆ ಬಹಳ ನಂಬಿಕೆ ಇತ್ತು, इसको कुछ भी नहीं होगा, ಏನು ಕೂಡ ಆಗುದಿಲ್ಲ क्योंकि ಎಂಬುದಾಗಿ. ये क्या है, ये लोहा है, ಯಾಕಂದ್ರೆ ಇದು ಒಂದು ಕಬ್ಬಿಣವಾಗಿದೆ, ये इसको कौन को क्या करेगा? ಇದನ್ನ ಯಾರು ಏನ್ ಮಾಡ್ಲಿಕ್ಕೆ ಸಾಧ್ಯ? हालेलुया. ಹಾಲೆಲೂಯಾ. 5-7-6 बरस के बाद 6 ವರ್ಷ ಆದ್ಮೇಲೆ मैं उस जाली के पास बाहर रहने वाला जाली को देखा. ಆ ಹೊರಗಡೆ ಇರುವಂತ ಒಂದು ಜಾಳಿಗೆಯನ್ನ ನಾನು ನೋಡಿದೆ. पूरा जंग पकड़ा हुआ है. ಅದು ಎಲ್ಲ ಜಂಗ್ ಹಿಡಿದ್ ಬಿಟ್ಟಿದೆ ರೀ. हालेलुया. ಹಾಲೆಲೂಯಾ. हालेलुया. ಹಾಲೆಲೂಯಾ. प्रेज द लॉर्ड. ಪ್ರೇಸ್ ದ ಲಾರ್ಡ್. मैं सोच रहा था ये कैसे हो गया, ನಾನು ಯೋಚಿಸ್ತಾ ಇದ್ದಿದ್ದು ಹೇಗೆ ಆಗ್ಲಿಕ್ಕೆ ಸಾಧ್ಯ, कैसे कौन कर सकता है? ಯಾರು ಮಾಡ್ಲಿಕ್ಕೆ ಸಾಧ್ಯ? आमीन. ಆಮೆನ್. हालेलुया. ಹಾಲೆಲೂಯಾ. तब मुझे समझ में आ गया, ಅವಾಗ ನನಗೆ ಅರ್ಥವಾಯ್ತು, वो जाली के बाहर थोड़ा सा जगह है,
ಸ್ವಲ್ಪ ಜಾಳಿಗೆ ಹಿಂದೆ ಒಂದ್ ಸ್ವಲ್ಪ ಸ್ಥಳವಿದೆ. वहां से सूरज का तेज और रोशनी उसके ऊपर बार बार गिरता था। ಅಲ್ಲಿ ಸೂರ್ಯನ ಒಂದು ಬೆಳಕು ಅದರ ಮೇಲೆ ಪದೇ ಪದೇ ಬೀಳ್ತಾ ಇರ್ತದೆ. हालेलुया। ಹಾಲೆಲೂಯಾ. पहला दिन वो बोला मैं हिलेगा नहीं। ಅಪ್ಪ ಮೊದಲನೇ ದಿನ ಹೇಳ್ತು ನಾನು ಅಲಗಾಡುವುದಿಲ್ಲ. 6 बरस के बाद 6 ವರ್ಷ ಆದ್ಮೇಲೆ मेरा उंगली सीधा जाता है उसको। ಅಲ್ಲಿ ಸರಳವಾಗಿ ನನ್ನ ಬೆರಳು ಒಳಗಡೆ ಹೋಗ್ತದೆ. वो लोहा भी ऐसे मेरा उंगली से कट हो रहा है, ಆ ಒಂದು ಕಬ್ಬಿಣವು ಕೂಡ ಒಂದು ಬೆರಳಿನಿಂದ ಕಟ್ ಆಗ್ತಾ ಇದೆ. क्योंकि ताकत तेरे प्रार्थना में इतना है। ಯಾಕೆಂದ್ರೆ ನಿನ್ನ ಪ್ರಾರ್ಥನೆಯಲ್ಲಿ ಇಷ್ಟು ಶಕ್ತಿ ಇದೆ. तू बार बार यीशु मसीह को कहता रहता ಪದೇ है, ಪದೇ ಯೇಸು ಸ್ವಾಮಿ ನೀನು ಹೇಳ್ತಾ तू ಇರ್ತೀಯ. बार बार मांगता रहता है, ಪದೇ ಪದೇ ನೀನು ಯೇಸು ಸ್ವಾಮಿಗೆ ನೀನು ಕೇಳ್ತಾ ಇರ್ತೀಯ. बार बार मेरे जीवन में चमत्कार होना जाए हो जाए। ಪದೇ ಪದೇ ನನ್ನ ಜೀವಿತದಲ್ಲಿ ಅದ್ಭುತ ಕಾರ್ಯಗಳು ನಡೆಯಲಿ. तेरा प्रार्थना के द्वारा प्रभु का ताकत उस बीमारी पर, उस हालात पर पड़ता ही रहता है, पड़ता ही ಯಾಕೆಂದ್ರೆ ಆ रहता है। ಪ್ರಾರ್ಥನೆಯ ಮೂಲಕವಾಗಿ ಅನಾರೋಗದ ಮೇಲೆ ಆತನ ಒಂದು आतन किरण बीळताने इರ್ತದೆ। ಆತನ ಕಿರಣ ಬೀಳ್ತಾನೆ ಇರ್ತದೆ. हालेलुया। कितने लोग समझ रहे हैं? ಎಷ್ಟು ಜನ ಅರ್ಥ कितने ಮಾಡಿಕೊಳ್ತಾ लोग ಇದ್ದೀರಿ? कलीसिया में हालेलुया? ಎಷ್ಟು ಜನ ಸಭೆಯಲ್ಲಿ Praise the Lord। तो इसका मतलब क्या है? ಇದರ ಅರ್ಥ ಏನಾಗಿದೆ? यीशु मसीह ने कहा, ಯೇಸು ಸ್ವಾಮಿ ಹೇಳಿದ್ರು, तू पहाड़ को देखकर कहते रहना, ನೀನು ಬೆಟ್ಟಕ್ಕೆ ನೋಡಿ ಹೇಳ್ತಾನೆ ಇರ್ಬೇಕು. तू गिर जा, ನೀನು ಬೀಳ್ಬೇಕು, समुद्र में गिर जा, ಸಮುದ್ರದಲ್ಲಿ ಬೀಳು. मुझे आगे जाना है, तू रुकावट बना है, ನಾನು ಮುಂದೆ ಹೋಗ್ಬೇಕು, ನೀನು ನನಗೆ ಎದುರಾಗಿ ನಿಂತಿದ್ದೀಯ. तू गिर जा यीशु के नाम में। ಯೇಸು ಕ್ರಿಸ್ತನ ಹೆಸರಿನಲ್ಲಿ ನೀನು ಬೀಳು. हालेलुया। ಹಲ್ಲೆಲೂಯಾ. मैं जैसे बताता रहता हूँ, ಯಾವ ರೀತಿಯಾಗಿ ನಾನು ಹೇಳ್ತಾ ಇರ್ತೇನೋ मेरा प्रभु सुनता रहता है, ನನ್ನ ದೇವರು ಕೇಳಿಸಿಕೊಳ್ತಾ ಇರ್ತಾನೆ. मेरा प्रभु सुनता रहता ನನ್ನ है, ದೇವರು ಕೇಳಿಸಿಕೊಳ್ತಾ मेरा ಇರ್ತಾನೆ. प्रभु सुनता रहता ನನ್ನ है। ದೇವರು ಕೇಳಿಸಿಕೊಳ್ತಾ ಇರ್ತಾನೆ. मेरा यीशु मसीह एक बार मंदिर के बारे में कहा, ನನ್ನ ಯೇಸು ಸ್ವಾಮಿ ದೇವರ ಆಲಯದ ಕುರಿತು ಹೇಳ್ತಾರೆ. ये बड़ा सा बिल्डिंग में जितना ये लंबा है उतना लंबे लंबे पत्थरों से बनाया हुआ मंदिर। ಎಷ್ಟು ಈ ಒಂದು ಬಿಲ್ಡಿಂಗ್ ಆಗಿದೆ, ಅಷ್ಟು ದೊಡ್ಡ ಕಲ್ಲುಗಳಿಂದ ಕಟ್ಟಿರುವಂತ ಆಲಯ. हालेलुया। ಹಲ್ಲೆಲೂಯಾ. 10-10 फुट बड़े बड़े पत्थरों से बनाया हुआ मंदिर, 10 ಫೂಟ್ ಉದ್ದವಾಗಿರುವಂತ ಒಂದು ಕಲ್ಲಿನ ಕಲ್ಲು ಇರುವಂತ ಕಲ್ಲಿನಿಂದ ಕಟ್ಟಿರುವಂತ ದೇವಾಲಯ। ಕಲ್ಲಿನಿಂದ ಕಟ್ಟಿರುವಂತ ದೇವಾಲಯ. यीशु मसीह के चेले आकर यीशु मसीह को ಯೇಸು बोलते हैं, ಸ್ವಾಮಿಯ ಶಿಷ್ಯರು ಬಂದು ಯೇಸು ಸ್ವಾಮಿಗೆ ಹೇಳ್ತಾರೆ, देखो प्रभु कितना भव्य मंदिर है ये। ನೋಡು ದೇವಿ ಎಷ್ಟು ಭವ್ಯ ದೇವರ ಆಲಯವಿದೆ. यीशु मसीह ने उनको कहा, ಯೇಸು ಸ್ವಾಮಿ ಅವರಿಗೆ ಹೇಳ್ತಾರೆ, एक दिन आएगा ಒಂದು ದಿನ ಬರ್ತದೆ, इस पत्थर के ऊपर एक पत्थर भी नहीं रहेगा, ಈ सब ಒಂದು गिर ಕಲ್ಲಿನ जाएगा। ಮೇಲೆ ಒಂದು ಕಲ್ಲು ಉಳಿಯುವುದಿಲ್ಲ, ಎಲ್ಲವೂ ಬೀಳಲ್ಪಡ್ತದೆ. अगर तू पहाड़ को भी तू कहेगा वो हो जाएगा। ನೀನು ಬೆಟ್ಟಕ್ಕೂ ಕೂಡ ನುಡಿಯುವುದಾಗಿದ್ರೆ ಅದು ಆಗ್ತದೆ. आज कहाँ पे है वो मंदिर? ಅದು ಎಲ್ಲಿದೆ ರೀ ದೇವರ ಆಲಯ? अभी इस्राएल को जाकर देखिए वो मंदिर कहाँ पे है। ಇಸ್ರಾಯೇಲಕ್ಕೆ ಹೋಗಿ ನೋಡ್ರಿ, ಅದು ಎಲ್ಲಿದೆ ಮಂದಿರ. हालेलुया। ಹಾಲೆಲೂಯಾ. यीशु मसीह ने जो कहा वो होगा। ಯೇಸು ಸ್ವಾಮಿ ಏನೆಲ್ಲ ನುಡಿದ್ರು ಅದು ಹಾಗೆ ಆಗ್ತದೆ. तेरा गरीबी को बार बार कहना, ನಿನ್ನ ಬಡತನಕ್ಕೆ ನೀನು ಪದೇ ಪದೇ ಹೇಳು, तेरा बीमारी को बार बार कहना, ನಿನ್ನ ಅನಾರೋಗ್ಯಕ್ಕೆ ನೀನು ಪದೇ ಪದೇ ನುಡಿ, तेरा हर एक हालातों को बार बार ನಿನ್ನ कहना। ಪರಿಸ್ಥಿತಿಗೆ ನೀನು ಪದೇ ಪದೇ ಹೇಳುವವರಾಗಿರ್ಬೇಕು. मेरा प्रभु का तेज उसके ऊपर गिरने तक, वो पूरा उखाड़ कर फेंकने तक बार बार बोलते ನನ್ನ रहना। ದೇವರ ಒಂದು ದೃಷ್ಟಿ ಅದರ ಮೇಲೆ ಬೀಳುವವರೆಗೆ ನೀನು ಪದೇ ಪದೇ ಹೇಳ್ತಾನೆ ಇರಬೇಕು. हालेलुया। ಹಲ್ಲೆಲೂಯಾ. प्रेज द लॉर्ड। ಪ್ರೇಸ್ ದ ಲಾರ್ಡ್. एक दिन ना, 2 दिन ना, 4 दिन ना, 1 बरस तक मत जाना। ಆದ್ರೆ 1 ದಿನ 2 ದಿನ 1 ವಾರ 1 ತಿಂಗಳು 1 ವರ್ಷ ನೀನು ಆಯಾಸಗೊಳ್ಳಿಕ್ಕೆ ಹೋಗ್ಬೇಡ. बार बार बोल, ಪದೇ ಪದೇ ನೀನು ನುಡಿ. प्रभु का रोशनी उसके ऊपर गिरेगा, ದೇವರ ಬೆಳಕು ಅದರ ಮೇಲೆ ಬೀಳ್ತದೆ. प्रभु का रोशनी उसके ऊपर गिरेगा। ದೇವರ ಬೆಳಕು ಅದರ ಮೇಲೆ ಬೀಳ್ತದೆ. प्रभु का रोशनी तेरा प्रार्थना के द्वारा तेरे हालात पर गिरेगा। ದೇವರ ಒಂದು ಬೆಳಕು ನಿನ್ನ ಪರಿಸ್ಥಿತಿಯ ಮೇಲೆ ಬೀಳ್ತದೆ. ದೇವರು ನೀನು ಮಾಡುವಂತ ಪ್ರಾರ್ಥನೆ ಮೂಲಕ ದೇವರ ಶಕ್ತಿ ನಿನ್ನ ಪರಿಸ್ಥಿತಿಗಳ ಮೇಲೆ ಬಂದೇ ಬರ್ತದೆ, ಆಗ ಅದು ಹೋಗ್ಲೇಬೇಕು। हालेलुया। ಹಾಲೆಲೂಯಾ. प्रेज द लॉर्ड। ಪ್ರೇಸ್ ದ ಲಾರ್ಡ್. आज हमारा वो जाली टूट चुका है। ಈಗ ನಮ್ಮ ಒಂದು ಜಾಳಿಗೆ ಅದು ಬೀಳಲ್ಪಟ್ಟಿದೆ ರೀ. हालेलुया। ಹಾಲೆಲೂಯಾ. प्रेज द लॉर्ड। ಪ್ರೇಸ್ ದ ಲಾರ್ಡ್. आमेन, ಆಮೆನ್. आमेन। ಆಮೆನ್. यहाँ पे यीशु मसीह क्या कहा? ಇಲ್ಲಿ ಯೇಸು ಸ್ವಾಮಿ ಏನಂತ ಹೇಳಿದ್ರು? आपके हाथों से असंभव कुछ भी नहीं है। ಆತನ ಕೈಯಿಂದ ನಿಮ್ಮ ಕೈಯಿಂದಲೂ ಯಾವುದು ನಿಮ್ಮ ಅಸಾಧ್ಯವಾದದ್ದು ಕೈಯಿಂದ ಯಾವುದು ಕೂಡ ಅಸಾಧ್ಯವಾದದಿಲ್ಲ. प्रार्थना में जो भी मांगोगे, ಪ್ರಾರ್ಥನೆ ಏನೆಲ್ಲ ಬೇಡಿಕೊಳ್ತೀರೋ, प्रार्थना में जिस हालात को भी तू आज्ञा देगा, ಪ್ರಾರ್ಥನೆಯಲ್ಲಿ ಎಂತ ಪರಿಸ್ಥಿತಿಗೂ ನಿನ್ನ ಆಜ್ಞೆ ಮಾಡುವುದಾಗಿದ್ರೆ
तेरा प्रार्थना प्रभु सुनकर उस हालात को पूरी तरह गिरा दे। ದೇವರು ನಿನ್ನ ಪ್ರಾರ್ಥನೆಯನ್ನ ಕೇಳಿ ಎಲ್ಲ ಪರಿಸ್ಥಿತಿಯಿಂದ ತೆಗೆದು ಹಾಕ್ತಾನೆ. हालेलुया। ಹಾಲೆಲೂಯಾ. ಆ ಪರಿಸ್ಥಿತಿ ಕುಸಿದು ಬೀಳುವ ಹಾಗೆ ಮಾಡುವ ಆಮೆನ್ ಆಮೆನ್ आमेन। ಆಮೆನ್ हालेलुया। ಹಾಲೆಲೂಯಾ. और एक वचन देखिए, ಇನ್ನೊಂದು ವಾಕ್ಯವನ್ನ ನೋಡ್ರಿ. योहान का सुसमाचार 14वां आयत में पहला से 4 वचन। ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ ಮೊದಲರಿಂದ 4ನೇ ವಚನದವರೆಗೆ. ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ. ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೆ. ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೆನು, ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರೆಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯಾಕೆಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು ಮತ್ತು ನಾನು ಹೋಗುವ ಸ್ಥಳದ ಮಾರ್ಗವು ನಿಮಗೆ ತಿಳಿದದೆ ಅಂದನು. योहान का सुसमाचार में क्या कहता है? ಯೋಹಾನ ಬರೆದ ಸುವಾರ್ತೆಯಲ್ಲಿ ಏನಂತ ಹೇಳ್ತದೆ? 14वां आयत में 14ನೇ ಅಧ್ಯಾಯದಲ್ಲಿ पहला वचन से 4 वचन ಮೊದಲನೆಯ ವಾಕ್ಯದಿಂದ 4ನೇ ವಾಕ್ಯದವರೆಗೆ यीशु मसीह अपने चेलों को कह रहा ಯೇಸು है, ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ. देखिए 14वां वचन आयत में पहला से लेकर 4 वचन। 14ನೇ ಅಧ್ಯಾಯ ಮೊದಲನೇ ವಾಕ್ಯದಿಂದ 4ನೇ ವಾಕ್ಯದವರೆಗೆ. तुम्हारा मन व्याकुल ना हो, परमेश्वर पर विश्वास रखो और मुझ पर भी विश्वास रखो। मेरे पिता के घर में बहुत से रहने स्थान है। यदि न होते तो मैं तुमसे कह देता, क्योंकि मैं तुम्हारे लिए जगह तैयार करने जाता हूँ। और यदि मैं जाकर तुम्हारे लिए जगह तैयार करूँ तो फिर आकर तुम्हें अपने यहाँ ले जाऊंगा कि जहाँ मैं रहूं वहाँ तुम भी रहो। जहाँ मैं जाता हूँ तुम वहाँ का मार्ग जानते हो। हालेलुया। ಹಾಲೆಲೂಯಾ. यीशु मसीह ಯೇಸು ಸ್ವಾಮಿ अपने चेलों को ತನ್ನ ಶಿಷ್ಯರಿಗೆ उनको ताकत दे रहा है, ಅವರಿಗೆ ಒಂದು ಶಕ್ತಿಯನ್ನ ಕೊಡ್ತಾ ಇದ್ದಾನೆ, क्योंकि ಬಲವನ್ನ ಕೊಡ್ತಾ ಇದ್ದಾನೆ. उसको पता था अभी इनके जीवन में चिंता काम करने वाला, ಯಾಕೆಂದ್ರೆ ಇವರ ಜೀವಿತದಲ್ಲಿ ಇನ್ನು ಚಿಂತೆ ಕಾರ್ಯ ಮಾಡ್ಲಿಕ್ಕಿದೆ ಎಂಬುದಾಗಿ. इनके अंदर अभी डर काम करने वाला, ಇವರ ಒಳಗಡೆ ಒಂದು ಭಯವನ್ನ ಕೆಲಸ ಮಾಡ್ಲಿಕ್ಕಿದೆ. इनके अंदर थोड़ा थोड़ा डगमगाहट काम करने वाला। ಇವರ ಜೀವಿತದಲ್ಲಿ ಸ್ವಲ್ಪ ಕಳವಳಗೊಳ್ಳಿಕ್ಕಿದ್ದಾರೆ. हालेलुया। ಹಾಲೆಲೂಯಾ. क्यों? ಯಾಕೆ? क्योंकि यीशु मसीह उनको कहने वाला है, ಯೇಸು ಸ್ವಾಮಿ ಅವರಿಗೆ ಹೇಳಿಕ್ಕಿದ್ದಾರೆ, मेरे को बहुत ही जल्द क्रूस पर लोग मारने वाले हैं। ಬಹು ಬೇಗನೆ ನನ್ನನ್ನ ಶಿಲುಬೆಯ ಮೇಲೆ ಜನರು ಹೊಡಿಲಿಕ್ಕಿದ್ದಾರೆ. हालेलुया। 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 प्रेज़ द लॉर्ड। प्रेज़ द लॉर्ड। अगर हमारे बच्चों को हम एक दिन के लिए कहाँ पे लेके जाते हैं, कल कुछ होने वाला है, तो अपना बच्चों के बारे में बहुत कुछ हम ख्याल करते हैं। ಯಾಕೆಂದ್ರೆ ನಮ್ಮ ಮಕ್ಕಳನ್ನ ಎಲ್ಲಿಯೋ ತೆಗೆದುಕೊಂಡು ಹೋಗ್ಬೇಕಂತಂದ್ರೆ ನಾಳೆ ಏನೋ ನಡೀಲಿಕ್ಕಿದೆ, ಅದರ ಕುರಿತು ನಾವು ನಮ್ಮ ಮಕ್ಕಳಿಗೋಸ್ಕರ ನಾವು ಬಹಳ ಎಚ್ಚರಗೊಳಿಸ್ಕೋತೇವೆ. हालेलुया। हालेलुया। अगर वो हमारे जीवन में आने वाला ही है ನಮ್ಮ ಜೀವಿತದಲ್ಲಿ ಅದು ಬಂದೇ ಬರ್ಲಿಕ್ಕಿದೆ, तो हम अपने बच्चों को क्या करते रहते हैं? ನಮ್ಮ ಮಕ್ಕಳಿಗೆ ನಾವು ಏನ್ ಮಾಡ್ತೇವೆ? तैयार रहना, ಸಿದ್ಧರಾಗಿರ್ರಿ, होशियार रहना, ಹುಷಾರಾಗಿರ್ರಿ, हमारे साथ प्रभु है, ನಮ್ಮೊಟ್ಟಿಗೆ ದೇವರಿದ್ದಾನೆ, हमें कुछ नहीं होने वाला ನಮಗೆ है। ಏನು ಕೂಡ ಆಗುದಿಲ್ಲ. हालेलुया। हालेलूया। अगर किसी ने बीमारी में है, ಯಾರಾದ್ರೂ ಅನಾರೋಗ್ಯದಲ್ಲಿದ್ರೆ, किसी का हालात खराब है, ಯಾರಾದ್ರೂ ಪರಿಸ್ಥಿತಿ ಕೆಟ್ಟದ್ದಾಗಿದ್ರೆ उनको कैसे बोलना चाहिए? हम ನಾವ್ लोग? ಯಾವ ರೀತಿಗೆ ಅವ್ರಿಗೆ ಹೇಳ್ಬೇಕ್ರಿ? हमारा प्रभु तो हमारे साथ है, ನಮ್ಮ ದೇವರು ನಮ್ಮೊಟ್ಟಿಗಿದ್ದಾನೆ, तेरे को कुछ नहीं होगा, ನಿಮಗೆ ಏನು ಆಗುವುದಿಲ್ಲ. तेरा प्रभु तेरे को हौसला देगा, ನಿನ್ನ ದೇವರು ನಿನಗೆ ಸಾಂತ್ವನ तेरा ಕೊಡ್ತಾನೆ, प्रभु तेरे उस हालातों से तेरे को बाहर लेके ದೇವರು ನಿನ್ನ आएगा। ಆ ಪರಿಸ್ಥಿತಿಯಿಂದ ಹೊರಗಡೆ ತೆಗೆದುಕೊಂಡು ಬರ್ತಾನೆ. यीशु मसीह अभी कह रहा है, ಯೇಸು ಸ್ವಾಮಿ ಈಗ ಹೇಳ್ತಾ तेरा ಇದ್ದಾರೆ, मन व्याकुल ना हो, ನೀನು ಕಳವಳಗೊಳ್ಳಬೇಡ. ನೀನು ಕಳವಳಗೊಳ್ಬೇಡ. हालेलुया। हालेलुया। प्रेज़ द लॉर्ड। प्रेज़ द लॉर्ड। मेरे ऊपर विश्वास करो। ನನ್ನ ಮೇಲೆ ನಂಬಿಕೆ ಇಡು. यीशु मसीह क्या कह रहा है? ಯೇಸು ಸ್ವಾಮಿ ಏನಂತ ಹೇಳ್ತಾ ಇದ್ದಾರೆ? पहला कह रहा है प्रभु पर विश्वास करो, ದೇವರ ಮೇಲೆ ನಂಬಿಕೆ ಇಡು ಎಂಬುದಾಗಿ ಮೊದಲು ಹೇಳ್ತಾ ಇದ್ದಾರೆ. दूसरा कह रहा है मेरे ಎರಡನೇ ऊपर भी विश्वास करो। ಎರಡನೇ ಸಾರಿ ಹೇಳ್ತಾ ಇದ್ರೆ ನನ್ನ ಮೇಲೆ ನಂಬಿಕೆ ಇಡು. देखिए आज तक आपके साथ यीशु मसीह था, आप सब लोग हर घर में चाय पानी होता था, हाँ,
बिरयानी होता था। ಇಲ್ಲಿಯವರೆಗೂ आप ದೇವರು बहुत कुछ खाते थे, लेकिन कल आपका यीशु मसीह आपके साथ नहीं है, तो कैसा ಆದ್ರೆ रहेगा? ಇಲ್ಲಿಯವರೆಗೂ ಯೇಸು ಸ್ವಾಮಿ ನಿಮ್ಮ ಒಟ್ಟಿಗೆ ಇದ್ರು, ಮನೆ ಮನೆಗೆ ಹೋಗಿ ನೀವು ಚಾ ಕುಡಿತಾ ಇದ್ರಿ, ಎಲ್ಲವೂ ಮಾಡ್ತಾ ಇದ್ರಿ. ಆದ್ರೆ ನಾಳೆ ಯೇಸು ಸ್ವಾಮಿ ನಿಮ್ಮ ಒಟ್ಟಿಗೆ ಇರುವುದಿಲ್ಲ, ಅವಾಗ ಏನು चिंता होता है कि नहीं ಚಿಂತೆ होता है? ಆಗ್ತದಾ ಇಲ್ವಾ? हालेलुया। लेकिन यीशु मसीह कह रहा है, ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, प्रभु पर भरोसा रखो, वह ದೇವರ तुम्हारे ಮೇಲೆ साथ है। ದೇವರ ಮೇಲೆ ನಂಬಿಕೆ ಇಡು, ದೇವರು ನಿನ್ನೊಟ್ಟಿಗಿದ್ದಾನೆ. तेरे जीवन में ऐसी चीजें होता है तो प्रभु पर विश्वास रखो, वो तेरे ನಿನ್ನೊಟ್ಟಿಗೆ साथ है। ಈ ರೀತಿಯಾದಂತ ಸಂಗತಿಗಳು ನಡೆಯುವುದಾಗಿದ್ರೆ ನೀನು ದೇವರ ಮೇಲೆ ನಂಬಿಕೆ ಇಡು, ದೇವರು ನಿನ್ನೊಟ್ಟಿಗಿದ್ದಾನೆ. ಪಕ್ಕದವ್ರಿಗೆ ಹೇಳಿ, ದೇವರು ನಿನ್ನೊಟ್ಟಿಗಿದ್ದಾನೆ ಎಂಬುದಾಗಿ ಹೇಳ್ರಿ. हालेलुया, ಹಾಲೆಲೂಯಾ, हालेलुया। ಹಾಲೆಲೂಯಾ. और मेरे ऊपर भी विश्वास करो, ನನ್ನ ಮೇಲೆಯೂ ಕೂಡ ನಂಬಿಕೆ ಇಡ್ರಿ. क्योंकि पिता के घर में बहुत सारे घर है, ಯಾಕೆಂದ್ರೆ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳಿವೆ, ऑलरेडी रेडी हुआ है। ಈಗಾಗಲೇ ಅವು ಸಿದ್ಧವಾಗಿವೆ. नहीं गए तो मैं कह देता था तैयार करने जा रहा हूँ, ಇಲ್ಲದೆ ಇರುವುದಾಗಿದ್ರೆ ನಾನು ಹೇಳ್ತಾ ಇದ್ದೆ ಸಿದ್ಧ ಮಾಡ್ಲಿಕ್ಕೆ ನಾನು ಹೋಗ್ತಾ ಇದ್ದೇನೆ ಎಂಬುದಾಗಿ. लेकिन मैं तैयार करने जा नहीं रहा हूँ, तैयार हो चुका है। ಯಾಕೆಂದ್ರೆ ಸಿದ್ಧ ಮಾಡುವುದಕ್ಕಾಗಿ ನಾನು ಹೋಗ್ತಾ ಇಲ್ಲ, ಅದು ಸಿದ್ಧವಾಗಿವೆ. मेरे पिता के घराने में बड़े बड़े घर है आपके ನನ್ನ लिए। ತಂದೆಯ ಮನೆಯಲ್ಲಿ ಬಹಳ ದೊಡ್ಡ ದೊಡ್ಡ ಬಿಡಾರಗಳು ಇವೆ. मेरा पिता के घर में आप सब के लिए बड़े बड़े घर प्रभु ನನ್ನ बांधा है। ತಂದೆಯ ಮನೆಯಲ್ಲಿ ದೇವರು ಬಹಳ ದೊಡ್ಡ ಬಿಡಾರಗಳನ್ನ ಸಿದ್ಧ ಮಾಡಿದ್ದಾನೆ. बड़े बड़े आशीषों को आपके लिए रेडी रखा है। ದೊಡ್ಡ ದೊಡ್ಡ ಆಶೀರ್ವಾದಗಳು ನಿಮಗೋಸ್ಕರ ಸಿದ್ಧವಾಗಿವೆ. ಪಕ್ಕದವರಿಗೆ ಹೇಳಿ, ದೇವರು ತನ್ನ ಮನೆಯಲ್ಲಿ ನಿನಗೋಸ್ಕರ ಆಶೀರ್ವಾದಗಳನ್ನು ಸಿದ್ಧವಾಗಿಟ್ಟಿದ್ದಾರೆ। आप चिंता मत करो, ನೀವು ಚಿಂತಿಸಬೇಡ್ರಿ, आप चिंता मत करो, ನೀವು ಚಿಂತಿಸಬೇಡ್ರಿ, वो तैयार है। ಅವು ಸಿದ್ಧವಾಗಿವೆ. हालेलुया। ಹಾಲೆಲೂಯಾ. इजरायलियों को कानान देश रेडी था या बर्बाद हुआ था? ಇಸ್ರಾಯೇಲ್ ಜನರಿಗೆ ಕಾನಾನ್ ದೇಶವು ಅದು ಸಿದ್ಧವಾಗಿತ್ತ, ಅದು ಕೆಟ್ಟದ್ದಾಗಿತ್ರಿ. घर बांधे हुए थे या गिरे हुए थे? ಮನೆಗಳು ಕಟ್ಟಲ್ಪಟ್ಟಿದ್ವಾ, ಅವು ಬೀಳಲ್ಪಟ್ಟಿದ್ವಾ? यीशु मसीह भी कह रहा है, ಯೇಸು ಸ್ವಾಮಿಯು ಕೂಡ ಹೇಳ್ತಾ ಇದ್ದಾರೆ, आप कभी सपनों में भी या ख्यालों में भी नहीं आया था, उस तरह का घरों को आपके लिए मैं तैयार करके रखा ಯಾಕೆಂದ್ರೆ हूं। ನಿಮ್ಮ ಕನಸಿನಲ್ಲಿಯೂ ಕಂಡದೇ ಇರುವಂತದ್ದನ್ನ ನೀವು ಅದನ್ನ ನೋಡ್ತೀರಿ. ನೀವು ಯೋಚನೆನೂ ಮಾಡಿರ್ಲಿಲ್ಲ, ನಾನು ಒಂದು ದಿನ ಇಂಥ ಮನೆಯಲ್ಲಿ ಇರ್ತೇನೆ ಅಂತವುಗಳನ್ನ ದೇವರು ನಿನಗಾಗಿ ಸಿದ್ಧ ಆಮೆನ್, ಮಾಡಿಟ್ಟಿದ್ದಾನೆ, ಅದಕ್ಕೋಸ್ಕರ ಚಿಂತಿಸಬೇಡ। हालेलुया, ಹಾಲೆಲೂಯಾ, प्रेज़ द लॉर्ड। ಪ್ರೈಸ್ ದಿ ಲಾರ್ಡ್. और आगे कहता है, ಮುಂದೆ ಹೇಳ್ತದೆ, क्योंकि जहाँ पे मैं रहता हूँ ನಾನು ಎಲ್ಲಿ ಇರ್ತೇನೋ आप भी वहाँ पे रहे, ಅಲ್ಲಿ ನೀವು ಕೂಡ ಇರಬೇಕು. इसके लिए ಅದಕ್ಕೋಸ್ಕರ व्याकुल ना हो, ಆ, चिंतिसಬೇಡಿ, ಚಿಂತಿಸ್ಲಿಕ್ಕೆ ಹೋಗ್ಬೇಡ್ರಿ, कलवल पड़ಬೇಡಿ। ಕಳವಳಗೊಳ್ಳಿಕ್ಕೆ ಹೋಗ್ಬೇಡ್ರಿ. कुछ भी हो गया तो ಏನಾದ್ರೂ ಆದ್ರೆ प्रभु पर भरोसा रखो। ದೇವರ ಮೇಲೆ ನಂಬಿಕೆ ಇಡ್ರಿ, सो प्रभु पर भरोसा रखो। ದೇವರ ಮೇಲೆ ನಂಬಿಕೆ ಇಡ್ರಿ. हालेलुया। ಹಾಲೆಲೂಯಾ. मेरे ऊपर भरोसा रखो, ನನ್ನ ಮೇಲೆ ನಂಬಿಕೆ ಇಡ್ರಿ. मैं तुम्हारे जीवन में चमत्कार करूँ, ನಾನು ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನ ಮಾಡ್ತೇನೆ. मैं तुम्हारे साथ हूँ, ನಾನು ನಿಮ್ಮೊಟ್ಟಿಗಿದ್ದೇನೆ. मैं तुम्हें चलाऊंगा, ನಾನು ನಿಮ್ಮನ್ನ ನಡೆಸ್ತೇನೆ. आपके लिए सब मैं तैयार करके रखा हूं। ನಾನು ನಿಮಗೋಸ್ಕರ ಎಲ್ಲವನ್ನ ಸಿದ್ಧಪಡಿಸ್ತೇನೆ. यहाँ पे सिर्फ प्रार्थना करना, ನೀವು ಇಲ್ಲಿ ಪ್ರಾರ್ಥನೆ ಮಾತ್ರ ಮಾಡ್ರಿ, प्रार्थना करके विश्वास करना, ಪ್ರಾರ್ಥನೆ ಮಾಡಿ ನಂಬಿಕೆ ಇಡ್ರಿ, वो हो जाएगा। ಅದು ಆಗ್ತದೆ. हमारा घर में जिस तरह वो जाली एक दिन टूट गया, ಯಾವ ರೀತಿಯಾಗಿ ಆ ಜಾಳಿಗೆ ನಮ್ಮ ಮನೆಯಿಂದ ಅದು ಬಿದ್ದಿತ್ತು, 6 बरस के बाद तो टूट गया, 6 ವರ್ಷ ಆದ್ಮೇಲೆ ಬಿದ್ದಿತ್ತು, बिल्कुल उसी तरह ಅದೇ ರೀತಿಯಾಗಿ आपका बार बार करने वाला प्रार्थना, ಪದೇ ಪದೇ ಮಾಡುವಂತ ಪ್ರಾರ್ಥನೆ, हर दिन करने वाला विश्वास, ಪ್ರತಿದಿನ ಮಾಡುವಂತ ನಂಬಿಕೆ, बार बार करने वाला आपका प्रैक्टिस, ಪ್ರತಿದಿನ ಮಾಡುವಂತ ಅಭ್ಯಾಸ एक दिन बड़ा सा नतीजा तुम्हारे जीवन में लेके आता ದೊಡ್ಡ ಒಂದು है। ಫಲಿತಾಂಶವನ್ನ ಅದು ತರಲಿಕ್ಕಿದೆ. हालेलुया। ಹಾಲೆಲೂಯಾ. कितने लोग आज समझ में आया आप लोगों को प्रभु का? ಎಷ್ಟು ಜನರಿಗೆ ದೇವರ ವಾಕ್ಯ ನಿಮ್ಗೆ ಅರ್ಥವಾಯ್ತ್ರಿ? इन वचनों में यीशु मसीह ने क्या कहा? 3 ವಾಕ್ಯದಲ್ಲಿ ಯೇಸು ಸ್ವಾಮಿ ಏನಂತ ಹೇಳಿದ್ರು? मेरा वचनों पर शक मत खाओ, ನನ್ನ ವಾಕ್ಯದ ಮೇಲೆ ನೀವು ಸಂಶಯ ಪಡಬೇಡ್ರಿ, और उसके बारे में कभी भी ठोकर मत खाओ। ಆತನ ಕುರಿತು ನೀವು ಎಂದಿಗೂ ಎಡವಿ ಬೀಳಲಿಕ್ಕೆ ಹೋಗ್ಬೇಡ್ರಿ. हालेलुया। ಹಾಲೆಲೂಯಾ. वही व्यक्ति धन्य है जो शक नहीं खाता है। ಯಾವ ಮನುಷ್ಯನು ಸಂಶಯ ಪಡುವುದಿಲ್ಲವೋ ಅವನೇ ಧನ್ಯನು. हालेलुया। ಹಾಲೆಲೂಯಾ. प्रेज़ द लॉर्ड। ಪ್ರೈಸ್ ದಿ ಲಾರ್ಡ್. योहान की तरह ಯೋಹಾನನ ಹಾಗೆ हर बार ಪ್ರತಿ ಸಾರಿ हम प्रोत्साहन रहेंगे, ಪ್ರೋತ್ಸಾಹಗೊಳ್ಳೋಣ. प्रभु हमारा आशीष करे, ದೇವರು ನಮ್ಮನ್ನ ಆಶೀರ್ವದಿಸಿ, प्रभु आपका भला करे। ದೇವರು ನಿಮಗೆ ಒಳ್ಳೆಯದನ್ನ ಮಾಡ್ಲಿ. 2 मिनट के लिए आंखों को बंद कीजिए, हम 2 प्रार्थना करें। ನಿಮಿಷಕ್ಕಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ.